ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಯಾವುದರ ಬಗ್ಗೆ ಹೇಳ್ತಾ ಇದ್ರು? ಸಮಯದ ಬಗ್ಗೆ, ಸಂಗಮಯುಗದ ಮಹತ್ವದ ಬಗ್ಗೆ ಹೇಳ್ತಾ ಇದ್ರು. ಮುಂದಿನ ದಿನಗಳಲ್ಲಿ ತುಂಬಾ ಆತ್ಮಗಳು ನಿಮ್ಮ ಹತ್ರ ಸೇವೆ ಪಡ್ಕೊಳ್ಳಿಕ್ಕೆ ಬರ್ತಾರೆ. ಅವರಿಗೆ ಕೊಡಲಿಕ್ಕೆ ನಿಮ್ಮ ಹತ್ರ ಖಜಾನೆಗಳು ಜಮಾ ಇದೆಯಾ ಅಂತ ಬಾಬಾ ಕೇಳ್ತಾ ಇದ್ರು. ಮಕ್ಕಳ ಹತ್ರ ಇವಾಗ ಜ್ಞಾನ ತುಂಬಾ ಚೆನ್ನಾಗಿದೆಯಂತೆ. ಯಾವ್ದಕ್ಕೆ ಯಾರಿಗೆ ಹೇಳಲಿಕ್ಕೆ? ಬೇರೆಯವ್ರಿಗೆ ಹೇಳಲಿಕ್ಕೆ ಅಲ್ವಾ? ಆದ್ರೆ ವರ್ತಮಾನ ಸಮಯದ ಅನುಸಾರ ಯಾವುದರ ಅವಶ್ಯಕತೆ ಇದೆ, ಜ್ಞಾನ ಇರ್ಲಿ, ಅರ್ಥ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ತಿಳಿಸಿ. ಅದಕ್ಕಿಂತ ಸಮಯದ ಕೂಗು, ಸಮಯದ ಅವಶ್ಯಕತೆ ಯಾವುದಿದೆ ಅಂತ ಬಾಬಾ ಹೇಳ್ತಿದ್ದಾರೆ. अभी बाप दादा के दिल की यही आश है कि खजाने मिले तो हैं, लेकिन अब समय सिर्फ वर्णन करने का नहीं है. ನಾಗರತ್ನಕ್ಕ ಮಾತಾಡ್ತಿದ್ದೀರಿ ನೀವು? ಓಕೆ. ಬಾಬಾ ಏನ್ ಹೇಳ್ತಾರೆ, ನಿಮ್ಗೇನು ಖಜಾನೆಗಳು ಸಿಕ್ಕಿದ್ದಾವೆ, ಅದನ್ನು ಕೇವಲ ವರ್ಣನೆ ಮಾಡ್ಲಿಕ್ಕಲ್ಲಂತೆ. ಅದು ಯಾವ್ದಕ್ಕೆ ಇರೋದು? ಧಾರಣೆ ಮಾಡೋದಕ್ಕೆ. ವರ್ಣನೆ ಮಾಡೋದು ಅಂತಂದ್ರೆ ಏನರ್ಥ? ಅದನ್ನ ವಿಶೇಷವಾಗಿ ಹೇಳೋದು. ಈಗ ಲೌಕಿಕದವರು ಕೂಡ ಏನ್ ಮಾಡ್ತಾರೆ, ನನ್ನ ಹತ್ರ 2 ಎಕರೆ ಜಮೀನ್ ಇದೆ ರೀ, ನನ್ನ ಹತ್ರ ಇಂಥ ಒಳ್ಳೊಳ್ಳೆ ಬಟ್ಟೆಗಳಿದ್ದಾವೆ, ನನ್ನ ಹತ್ರ ವಜ್ರ ನೆಕ್ಲೆಸ್ ಇದೆ. ಅದೆಲ್ಲಿದೆ? ಬೀರುವಲ್ಲಿ. ಮುತ್ತೂಟ್ ಫೈನಾನ್ಸ್ ಅಲ್ಲಿ ಇದೆ, ಬೀರೂನಲ್ಲಿ ಇದೆ, ಬ್ಯಾಂಕ್ ಲಾಕರ್ ಅಲ್ಲಿ ಇದೆ ಅಲ್ವಾ? ಬಾಬಾ ಏನ್ ಹೇಳ್ತಾರೆ, ನೀವು ಹೇಳೋದಕ್ಕಿಂತ ಬೇರೆಯವ್ರಿಗೆ ಅದು ಕಾಣಬೇಕು ಅಂತ ನೀವೇನ್ ಮಾಡ್ಬೇಕು? ಧರಿಸಿರ್ಬೇಕು. ನೀವು ಧರಿಸಿದಾಗ ಎದುರುಗಡೆಯವರು ಕಾಣತ್ತೋ ಕಾಣಲ್ವೋ? ಕಾಣುತ್ತೆ ಅಲ್ವಾ? ನಮ್ಮಲ್ಲಿ ಶರೀರವನ್ನು ಧರಿಸಲಿಕ್ಕೆ 100 ಬಟ್ಟೆಗಳಿರ್ಬೋದು, ಸರಿ. ಆದರೆ ಜನರಿಗೆ ಕಾಣೋದು ಯಾವುದು? ವೈಟ್. ಹಾಕೊಂಡ್ರೆ ಮಾತ್ರ ಕಾಣುತ್ತೆ. ನಡವಳಿಕೆ. ನೀವು ಆ ದಿನ ಯಾವ ಡ್ರೆಸ್ ಅನ್ನ ಧರಿಸಿದಿರಿ? ನಿಮ್ಮ ಬೀರುನಲ್ಲಿ ಬೇಕಾದಷ್ಟಿರ್ಬೋದು, ದೇಶ ವಿದೇಶದಲ್ಲಿ ಬೇಕಾದಷ್ಟಿರ್ಬೋದು. ಆ ದಿನ ನೀವು ನಿಮ್ಮ ಶರೀರದ ಮೇಲೆ ಯಾವ ಡ್ರೆಸ್ ಅನ್ನ ಧರಿಸಿದಿರೋ ಅದು ಬೇರೆಯವರಿಗೆ ಕಾಣುತ್ತೆ. ಅದಕ್ಕೇನ್ ಹೇಳ್ತಾರೆ? ಬಾಹ್ಯ ಸೌಂದರ್ಯ. ಅದಕ್ಕೆ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಸಾಕ್ಷಾತ್ಕಾರ ಅಂದ್ರೆ ನಿಮ್ಮಲ್ಲಿ ಏನಿದೆಯೋ ಅದು ಆಸ್ ಇಟ್ ಇಸ್ ಅವರಿಗೆ ಗೊತ್ತಾಗುತ್ತೆ. ಅದು ರೋಲ್ಡ್ ಗೋಲ್ಡು, ಅದು ಒರಿಜಿನಲ್ಲು, ಕಲರ್ ಯಾವುದು, ಡಿಸೈನ್ ಯಾವುದು ಗೊತ್ತಾಗೋದು ಯಾವಾಗ? ನೀವು ಅದನ್ನು ಧರಿಸಿದಾಗ. ಓಕೆ. ನೀವು ನಿಮ್ಮ ಮನೆಯಲ್ಲಿದ್ದಾಗ ಜನ ನಿಮ್ಮನ್ನ ನೋಡ್ಲಿಕ್ಕೆ ಬರ್ತಾರಲ್ಲ, ನೀವು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋದಾಗ ನಿಮ್ ಕಾರ್ ಯಾವ್ದು ಅಂತ ಜನರಿಗೆ ಗೊತ್ತಾಗತ್ತಲ್ವಾ? ಹೌದು ಅಲ್ವೋ? ಹೌದು. ಹಾಗಿದ್ರೆ ಬೇರೆಯವರಿಗೆ ಇವಾಗ ಈಶ್ವರಿ ಸೇವೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸಮಯದ ಅನುಸಾರ ಏನ್ ಮಾಡ್ಬೇಕು? ಬಾಬಾ ಹೇಳ್ತಾರೆ, ಇಲ್ಲಿವರೆಗೆ ನೀವು ಸೇವೆಯನ್ನ ಚಿತ್ರದ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀರಿ, ಜ್ಞಾನ ಹೇಳೋದರ ಮೂಲಕ ಎಕ್ಸ್ಪ್ಲನೇಷನ್ ಮಾಡಿದ್ರಿ. ಸೇವಾ ಕೇಂದ್ರದಲ್ಲಿ ಹೋಗಿ ಭಂಡಾರದ ಸೇವೆ ಮಾಡಬೇಕಾದ್ರೆ ಬಾಬನ ನೆನಪಿನಲ್ಲಿದ್ದು ಆ ಆಹಾರದಲ್ಲಿ ಈಶ್ವರ ಶಕ್ತಿಯನ್ನು ತುಂಬೋದ್ರ ಮೂಲಕ ಸೇವೆಯನ್ನ ಮಾಡಿದ್ರಿ. ಸಂಕಲ್ಪದ ಮೂಲಕನೂ ಕೂಡ ಮಾಡಿದ್ರಿ, ಇವ್ರಿಗೆ ಒಳ್ಳೇದಾಗ್ಲಿ ಅಂತ. ಈಗ ಏನ್ ಮಾಡ್ಬೇಕಂತೆ? ಈಗೇನ್ ಮಾಡ್ಬೇಕು? ಒಂದು ಕಾಲದಲ್ಲಿ ಯಾರಿಗಾದ್ರೂ ಹಣ ಕಳಿಸ್ಬೇಕು ಅಂತ ಏನ್ ಮಾಡ್ತಿದ್ರು? ಯಾರಿಗೋ ಸಂಬಂಧಿಕರಿಗಾಗಿ ಯಾರಿಗಾದ್ರೂ ಹಣ ಕಳಿಸ್ಬೇಕಂತ ಏನ್ ಮಾಡ್ಬೇಕು? ಪೋಸ್ಟ್ ಆಫೀಸ್ ಮುಖಾಂತರ ಮನಿ ಆರ್ಡರ್ ಮಾಡೋದು. ಫಸ್ಟ್ ಆಫ್ ಆಲ್ ಸ್ವತಃ ಹೋಗ್ಬಿಟ್ಟು ಕೊಡೋದು. ನಾವೇನ್ ಮಾಡ್ಬೇಕು? ಅಲ್ಲಿಗೆ ಹೋಗ್ಬಿಟ್ಟು ಕೊಡೋದು ಒಂದು ಆಪ್ಷನ್. ಎರಡನೇ ಆಪ್ಷನ್ ಯಾರ ಹತ್ರನಾದ್ರೂ ಕಳಿಸೋದು. ಓಕೆ. ಮೂರನೇ ಆಪ್ಷನ್ ಬಸ್ಸಲ್ಲಿ ಕಳಿಸೋದು. ನೆಕ್ಸ್ಟ್ ಮನಿ ಆರ್ಡರ್, ನೆಕ್ಸ್ಟ್ ಚೆಕ್, ಡಿ. ಓಕೆ. ಆಮೇಲೆ ಅಕೌಂಟ್ ಟ್ರಾನ್ಸ್ಫರ್,
ಅವ್ರದ್ದೊಂದು ಅಕೌಂಟ್ ಇರ್ತದೆ. ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಏನ್ ಮಾಡೋದು, ಅಮೌಂಟ್ ಏನ್ ಮಾಡೋದು, ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು, ಅವ್ರ ಬ್ಯಾಂಕಿಗೆ ಬಂದ್ಬಿಟ್ಟು ದುಡ್ಡನ್ನ ಏನ್ ಮಾಡೋದು, ಡ್ರಾ ಮಾಡೋದು. ಈಗ ಏನಾಗಿದೆ, ಫೋನ್ ಪೇ, ಗೂಗಲ್ ಪೇ. ಹಾ ಅಲ್ವಾ? ಈಗ ನೀವು ಬ್ಯಾಂಕಿಗೆ ಹೋಗ್ಬೇಕಾ, ಇಲ್ಲ, ಅವ್ರ ಬ್ಯಾಂಕಿಗೆ ಹೋಗ್ಬೇಕಾ? ಇಲ್ಲ. ಇಲ್ಲ. ಮನೇಲಿ ಕೂತ್ಕೊಂಡಾಗ್ಲೇನೆ ನೀವೇನ್ ಮಾಡ್ಬೋದು, 1 ಸೆಕೆಂಡ್ ಅಲ್ಲಿ ವಿಶ್ವದ ಎಲ್ಲೇ ಯಾರೇ ಮೂಲೆಯಲ್ಲಿರುವಂತ ವ್ಯಕ್ತಿಗೂ ಕೂಡ ನೀವೇನ್ ಮಾಡ್ಬೋದು, ಕಳಿಸ್ಬೋದು. ಹಣವನ್ನ ಕಳಿಸ್ಲಿಕ್ಕೆ ಸಾಧ್ಯ ಇದೆ. ಅಂದಮೇಲೆ ಆ ಸಹಜ ಸಾಧನವನ್ನ ಎಲ್ಲರೂ ಕೂಡ ಏನ್ ಮಾಡ್ತಾರೆ, ತಮ್ಮದನ್ನಾಗಿ ಮಾಡ್ಕೊಳ್ತಾರಲ್ವಾ? ಹಾಗೆ ಸೇವೆಯಲ್ಲೂ ಕೂಡ ಇವಾಗ ಚೇಂಜಸ್ ಮಾಡ್ಕೊಳ್ಬೇಕೋ ಬೇಡವೋ? ಮಾಡ್ಕೊಂಡು ಏನ್ ಮಾಡ್ಕೊಳ್ಳೋಣ ಹೇಳಿ, ಏನ್ ಹೇಳಿದ್ದಾರೆ ಬಾಬಾ ಮುರಳಿಯಲ್ಲಿ? ಮನಸ್ಸಿನ ಮೂಲಕ ಮನಸ್ಸಿನ ಮೂಲಕ. ಸಾಕಾಶ ಕೊಡೋದು. ಹಾ, ಈಗ ನಾನು ಮನಸ್ಸಿನ ಮೂಲಕ ನನ್ನ ಸಕಾಶ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಅಂತ ನಾವ್ ಹೇಳೋದು, ಅವಾಗ ಸೇವೆ ಆಗ್ಬಿಡತ್ತಾ? ಇಲ್ಲ, ಇಲ್ಲ. ಮತ್ತೇನ್ ಮಾಡ್ಬೇಕಾಗಿದ್ರೆ, ನಮ್ಮ ಚಲನೆ ಚಹರೆಯ ಮೂಲಕ ಹಾ, ಚಲನೆ ಚೆಹರೆ ಮೂಲಕ ಬರ್ಬೇಕು ಅನ್ನೋದೇ ನೀವೇನ್ ಮಾಡ್ಬೇಕು? ಭಗವಂತನ ಒಳಗಡೆ ಮಾಡಿ ತುಂಬ್ಕೋಬೇಕು. ಆ ಒಳಗಡೆ ಮತ್ತು ತುಂಬ್ಕೋಬೇಕು. ಹಾ ಸರಿ, ತುಂಬಿಕೊಂಡಾದ್ಮೇಲೆ ಅದನ್ನ ಚಲನೆ ಚಹರೆ ಕರ್ಮಗಳ ಮೂಲಕ, ಮಾತಿನ ಮೂಲಕ ಹಂಚ್ಬೇಕು. ಯಾವಾಗ ಆಗ್ತದದು? ಅದಕ್ಕೆ ವಿಧಿ ಏನು? ಸರಿ, ನಿಮ್ಮ ಹತ್ರ ಸ್ಟಾಕ್ ಇದೆ ಅಂತಾನೆ ತಿಳ್ಕೊಳ್ಳಿ. ಓಕೆ, ಅದು ಬೇರೆಯವ್ರಿಗೆ ಗೊತ್ತಾಗ್ಬೇಕು ಅಂತಂದ್ರೆ, ಬೇರೆಯವ್ರಿಗೆ ಪ್ರತ್ಯಕ್ಷತೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಿಮ್ಮತ್ತಿರುವಂತ ನೆಕ್ಲೆಸ್ ಬೇರೆಯವ್ರಿಗೆ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಿರ್ಬೇಕು. ಹಾಕೋಬೇಕು. ಎಲ್ಲಿ? ನಮ್ಮ ಕರ್ಮಗಳಲ್ಲಿ, ನಮ್ಮ ಮಾತಿನಲ್ಲಿ ಕೊರಳಿನೆಲ್ಲ ಹಾಕೊಳ್ಬೇಕು. ಯಾವಾಗ ಹಾಕೊಳ್ಬೇಕು? ಯಾವಾಗ್ಲೂ ಹಾಕೊಂಡಿರ್ಬೇಕು. ಸರಿ, ನಿಮ್ ಮನೇಲಿ ನೀವು ಒಬ್ಬರೇ ಇದ್ದೀರಾ, ಆವಾಗ ನೀವು ನೆಕ್ಲೆಸ್ ಅನ್ನ ಹಾಕಿದ ಜನರಿಗೆ ಗೊತ್ತಾಗತ್ತಾ? ಯಾರಾದ್ರೂ ಬಂದಾಗ ಮಾತ್ರ ಗೊತ್ತಾಗ್ತದೆ. ಇಲ್ಲ, ನೀವು ಹೊರಗಡೆ ಹೋಗ್ಬೇಕು, ಇಲ್ಲ ನಿಮ್ಮ ಮನೆಗೆ ಯಾರಾದ್ರೂ ಒಬ್ಬರು ಬರ್ಬೇಕಲ್ವಾ? ಹೌದು, ಅವಾಗ ನೀವು ಧರಿಸಿರುವಂತದವ್ರಿಗೆ ಏನಾಗತ್ತೆ, ಗೊತ್ತಾಗುತ್ತೆ. ಗೊತ್ತಾಗತ್ತೆ. ಅವಾಗ ಆ ಒಂದು ನೆಕ್ಲೆಸ್ ಇಂದ ನೀವು ಸುಂದರವಾಗಿ ಕಂಡಾಗ ಅವ್ರಿಗೂ ಕೂಡ ಏನಾಗತ್ತೆ, ನಾನು ಕೂಡ ಈ ನೆಕ್ಲೆಸ್ ಅನ್ನ ಧರಿಸಬೇಕು ಅಂತ ಇಚ್ಛೆ ಬರುತ್ತೆ. ಬರುತ್ತೆ. ಸ್ವಲ್ಪ ಹೊತ್ತು ಕೊಟ್ರಿ, ನಾನು ಹಾಕೊಳ್ತೇನೆ, ಸೆಲ್ಫಿ ತೆಗೆದುಕೊಳ್ತೇನೆ ಅಂತ ಹೇಳ್ತಾರೆ. ಆಮೇಲೆ ಎಲ್ಲಿ ತಗೊಂಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಸಂಪಾದನೆ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ಒಂದು ಸಂಪಾದನೆ ಮಾಡ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ, ಸಾಲ ತೀರ್ಸ್ಬೇಕಾಗ್ತದೆ ಅಲ್ವಾ? ಈಗ ಭಗವಂತ ಏನ್ ಹೇಳ್ತಾರೆ, ಮಕ್ಕಳೇ, ಪುರುಷಾರ್ಥ ಬೇರೆಯಲ್ಲ, ಸೇವೆ ಬೇರೆ ಅಲ್ಲ. ದಿನನಿತ್ಯದ ಕರ್ಮ ಮಾಡ್ತಾ ಇರ್ಬೇಕಾದ್ರೂ ಕೂಡ ಏನಾಗ್ಬೇಕು, ಪುರುಷಾರ್ಥ ಸಾಧನೆ ತಪಸ್ಸಿನ ಜೊತೆಗೆ ಸೇವೆ ಅಖಂಡವಾಗಿ ಏನಾಗ್ತಾ ಇರ್ಬೇಕು, ನಡೀತಾ ಇದೆ. ಯಾರು ತುಂಬಾ ಶ್ರೀಮಂತರು ಇರ್ತಾರೋ ಅವ್ರು ಸದಾಕಾಲ ಏನ್ ಮಾಡ್ತಾರೆ, ಆಭರಣವನ್ನ ಧರಿಸ್ಕೊಂಡಿರ್ತಾರಲ್ವಾ, ಒಳ್ಳೆ ಸೀರೆ ಉಟ್ಕೊಂಡಿರ್ತಾರಲ್ವಾ. ಯಾಕೆ ಇದೆ. ಯಾಕೆ ರಾಕೇಶ್ ಅಣ್ಣ? ಹೇಳಿನ ಇನ್ನೊಂದ್ಸರಿ. ತುಂಬಾ ಶ್ರೀಮಂತರಾಗಿರೋರು ಯಾವಾಗ್ಲೂ ಒಳ್ಳೆ ಬಟ್ಟೆ ಹಾಕೊಂಡೇ ಇರ್ತಾರೆ, ಆಭರಣ ಧರಿಸ್ಕೊಂಡಿರ್ತಾರೆ. ಯಾಕೆ? ಯಾವಾಗ್ಲೂ ಚೆನ್ನಾಗ್ ಕಾಣ್ಲಿ ಅಂತ. ಯಾಕೆ ಅಂದ್ರೆ ಅವ್ರ ಮೇಲೆ ಕಸ ಕೊಡ್ಸ್ಲಿಕ್ಕೆ, ನೆಲ ಒರೆಸ್ಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಅಡಿಗೆ ಮಾಡ್ಲಿಕ್ಕೆ ಬೇರೆ ಜನ ಇರ್ತಾರೆ. ಅದಕ್ಕೆ ಅವ್ರಿಗೆ ಧೂಳಾಗುವಂತ ಪ್ರಶ್ನೆ ಇರೋದಿಲ್ಲ. ಬರೋದಿಲ್ಲ. ಅದಕ್ಕಾಗಿ ಅವ್ರು ಸದಾಕಾಲ ಏನ್ ಮಾಡ್ತಾರೆ, ಅದನ್ನ ಧರಿಸಿರ್ತಾರೆ ಅಲ್ವಾ? ಅದು ಯಾರ ಮನೇಲಿ ಕೆಲಸದವ್ರಿಲ್ವೋ ಅವಾಗ ಏನಾಗ್ತದೆ, ಆಗ ಹಳೆ ಸೀರೆ ಅವರೇ ಕೆಲಸ ಮಾಡ್ಬೇಕಾಗ್ತದೆ. ಅವಾಗ ಅದು ಮಣ್ಣಾಗತ್ತೆ ಅಂತ ಏನ್ ಮಾಡ್ಬೇಕಾಗತ್ತೆ, ಅವರು ಹೊಸ ಸೀರೆಯನ್ನು ಧರಿಸೋದಿಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಶಾರೀರಿಕವಾಗಿ ಯಾವ ಸಾಧನಗಳನ್ನ ನೀವು ಧರಿಸಿದಿರೋ ಶರೀರದ ಯಾವುದೇ ಭಾಗದಲ್ಲಿ ಜನರಿಗೆ ಅದೇನಾಗತ್ತೆ, ಕಾಣತ್ತೆ. ಹಾಗೆ ಇಲ್ಲೂ ಕೂಡ ಮನಬುದ್ಧಿಯಿಂದ ನೀವೇನ್ ಧರಿಸಿರ್ತಿರೋ, ಒಂದು ವೇಳೆ ನಿಮ್ಮ ಮನಬುದ್ಧಿಯಲ್ಲಿ ಸಿಟ್ಟಿದ್ರೆ ಜನರಿಗೆ ಏನ್ ಕಾಣತ್ತೆ, ಅದೇ ಕಾಣ್ತದೆ. ನಿಮ್ಮ ಮುಖದ ಮೂಲಕ ಜನರಿಗೆ ಏನ್ ಕಾಣ್ತಾ ಇರ್ತದೆ, ಅದೇ ಕಾಣ್ತಾ ಇರ್ತದೆ ತಾನೆ. ನಿಮ್ಗೆ ತಲೆನೋವಿದೆ, ಮನಬುದ್ಧಿ ನೋವಿನ ಕಡೆಗಿದೆ, ಜನರಿಗೆ ಅದು ಕಾಣತ್ತೋ ಕಾಣಲ್ವೋ? ಕಾಣುತ್ತೆ. ನಿಮ್ಗೆ ನಿದ್ರೆ ಬರ್ತಾ ಇದೆ, ಮನಬುದ್ಧಿ ನಿದ್ರೆ ಜೊತೆಗಿದೆ, ಅವಾಗ ಏನಾಗ್ತದೆ, ಇದ್ರೆ ಕಾಣುತ್ತೆ. ಗೊತ್ತಾಗುತ್ತೋ ನಿಮ್ ಮುಖ ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದೆ ಏನಂತ, ಇವ್ರಿಗೆ ಏನ್ ಬಂದಿದೆ, ನಿದ್ರೆ. ಇದ್ರೆ ಬಂದಿದೆ. ಅದೇ ಕಣ್ಣಿನಿಂದ ಆನಂದ ಬಾಷ್ಪ ಬರ್ತಾ ಇದೆ, ನೋಡಿದು ಗೊತ್ತಾಗ್ಬಿಡ್ತದೆ ಇವ್ರು ತುಂಬಾ ಖುಷಿ ಆಗ್ಬಿಟ್ಟಿದಾರಪ್ಪ ಅಂತ. ನೀವ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಅಂದ್ಮೇಲೆ ಇವಾಗ ಹೇಳಿ, ಎದುರುಗಡೆ ಜನರಿಗೆ ಆತ್ಮದ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು,
ಮನ ಬುದ್ಧಿಯನ್ನ ನಾವು ಪರಮಾತ್ಮನಲ್ಲಿ ಇಟ್ಟಿರ್ಬೇಕು. ಆತ್ಮನ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಪರಮಾತ್ಮನ ಎಲ್ಲಿ ಇಡ್ಬೇಕು? ಆಗ್ಬೇಕಾದ್ರೆ ಆತ್ಮನ ಸಾಕ್ಷಾತ್ಕಾರ ತಾನೆ. ಹ ಅವಾಗ ಏನ್ ಮಾಡ್ಬೇಕು? ಖುಷಿಯಿಂದ ಇರ್ಬೇಕು. ಮನ ಬುದ್ಧಿಯನ್ನ ಕೇವಲ 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 ಆತ್ಮನಲ್ಲಿ ಮಾತ್ರ ಇಡಬೇಕು. ಯಾವ್ದ್ರಲ್ಲಿ ಇಡ್ಬೇಕು? ಆತ್ಮನಲ್ಲಿ. ಈಗ ರಾಕೇಶ್ ಅಣ್ಣ ಸ್ವೆಟ್ರು ಹಾಕೊಳ್ತಾರೆ, ಕ್ಯಾಪು ಹಾಕೊಳ್ತಾರೆ, ಜರ್ಕಿನೂ ಹಾಕೊಳ್ತಾರೆ, ಟಿ ಶರ್ಟು ಹಾಕೊಳ್ತಾರೆ. ಓಕೆ, ಎಲ್ಲ ಹಾಕೊಂಡಿದ್ರೆ ಜನರಿಗೆ ಏನಾಗತ್ತೆ? ಯಾವ್ದು ನೋಡ್ಬೇಕು ಯಾವ್ದು ಬಿಡ್ಬೇಕು ಅಂತ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ಜರ್ಕಿನ್ ಹಾಫ್ ಶರ್ಟ್ ಇಂದಿದೆ, ಕೈ ಏನಾಗ್ತಾ ಇದೆ, ಶರ್ಟಿನ್ ಕಾಣ್ತಾ ಇದೆ, ತಲೆ ಮೇಲೆ ಕ್ಯಾಪ್ ಹಾಕೊಂಡಿದ್ದಾರೆ ಅಲ್ವಾ? ಅದೇ ಒಂದು ಮಾತ್ರ ಟಿ ಶರ್ಟ್ ಹಾಕೊಂಡಿದ್ರೆ ವೈಟ್ ಕಲರ್, ಅವಾಗ ಏನಾಗ್ತದೆ? ಏನಾಗ್ತದೆ? ಟಿ ಶರ್ಟ್ ಮಾತ್ರ ಕಾಣುತ್ತೆ, ಯಾಕಂದ್ರೆ ಧರಿಸಿರೋದು ಟಿ ಶರ್ಟ್ ಒಂದೇನೆ ಒಂದೇನೆ ಅಲ್ವಾ? ಅವಾಗ ಏನಾಗುತ್ತೆ? ಒಂದನ್ನ ಧರಿಸಿದಾಗ ಜನರಿಗೆ ಅದೇ ಕಾಣ. ಒಂದು ಮಾತ್ರ ಕಾಣುತ್ತೆ. ಅಂದ್ರೆ ಇಲ್ಲಿ ಹೇಳ್ತಾರೆ, ಮೊದಲನೇ ಶ್ರೀಮತ, ಮೊದಲನೇ ನಿಯಮ, ಮೊದಲನೇ ಸೇವೆಗೆ ಆಧಾರ ಅಪನೇಕೋ ಆತ್ಮ ಸಮಚೋ. ನೀವೇನು ತಿಳ್ಕೊಳ್ಬೇಕು? ಆತ್ಮ ಆತ್ಮ ಅಂದ್ರೆ ಮನಬುದ್ಧಿ ಕೇವಲ ಆತ್ಮದಲ್ಲಿ ಮಾತ್ರ ಇರಬೇಕೇ ಹೊರತು ಅದರ ಗಮನ ಆ ಸಮಯದಲ್ಲಿ ಏನಾಗಬಾರ್ದು? ಬೇರೆ ಕಡೆ ತನುವಿನ ಕಡೆಗೆ, ಧನದ ಕಡೆಗೆ, ಬೇರೆ ಕಾಯಕದ ಕಡೆಗೆ, ಕರ್ಮದ ಕಡೆಗೆ ಏನಾಗಬಾರ್ದು? ಹೋಗ್ಬಾರ್ದು. ಹೋಗಬಾರದು. ವಿಶೇಷವಾಗಿ ನೀವು ಯೋಗದಲ್ಲಿ ಕೂತ್ಕೊಂಡಾಗ ನಿಮ್ಮ ಮನಸ್ಸಲ್ಲಿ ಇರ್ಬೇಕು, ಪರಮಾತ್ಮ ಆತ್ಮನಲ್ಲೇ ಇರ್ಬೇಕು ಅಲ್ವಾ? ಮನೆಯಲ್ಲಿ ಊಟ ಮಾಡ್ಬೇಕಂದ್ರೆ ಗಮನ ಶರೀರ ಎಲ್ಲಿ ಇರ್ತದೆ? ಮನೇಲಿ ತಾನೇ ಇರ್ತದೆ, ದೂರ ಸುತ್ತಾ ಇರ್ತದ. ಮನೇಲಿ ಇರ್ತದೆ. ಅವಾಗ ನಿಮ್ಗೇನು ಸ್ಮೃತಿ ಇರ್ತದೆ? ನಾನು ಎಲ್ಲಿದ್ದೇನೆ? ನಾನು ಮನೇಲಿದ್ದೇನೆ ಅಂತ ಸ್ಮೃತಿ ಇರ್ತದೋ, ನಾನು ಕರ್ನಾಟಕದಲ್ಲಿದ್ದೇನೆ, ಮೂರು ಲೋಕದಲ್ಲಿದ್ದೇನೆ, ಸೂಲುವತನದಲ್ಲಿದ್ದೇನೆ ಅಂತ ಸ್ಮೃತಿ ಇರುತ್ತೋ? ಮನೇಲಿ ಇದ್ದಾನೆ. ಅಂದ್ರೆ ನಿಮ್ಮ ಮನಬುದ್ಧಿ ಎಷ್ಟು ಜೊತೆ ಕನೆಕ್ಟ್ ಆಗಿದೆ? ಮನೆಗೆ ಮಾತ್ರ. ಆ ಮನೆಯಲ್ಲಿ ನೀವು ವೈಯಕ್ತಿಕ ರೂಮ್ ನಲ್ಲಿ ಇದ್ರೆ ಅವಾಗ ರೂಮಿನ ಜೊತೆಗೆ ಮಾತ್ರ ಕನೆಕ್ಟ್ ಆಗಿರ್ತಾರೆ. ಹಾಗೆ ಆತ್ಮ ಸಮಚು ಅಂತ ನಿಮ್ಮ ಮನಸ್ಸು ಬುದ್ಧಿ ಯಾವ ಜೊತೆ ಕನೆಕ್ಟ್ ಆಗಿರಬೇಕು? ಆತ್ಮ ಆತ್ಮನ ಜೊತೆ. ಆವಾಗ ಆತ್ಮದಲ್ಲಿ ಏನು ಖಜಾನೆ ಇದೆಯೋ ಆ ಖಜಾನೆಯ ಅನುಭವ, ಪವಿತ್ರತೆಯ ಅನುಭವ ನಿಮಗೂ ಆಗ್ತಾ ಇರ್ತದೆ, ಬೇರೆಯವ್ರಿಗೂ ಆಗ್ತಾ ಇರ್ತದೆ. ಆಗ್ತಾ ಇರ್ತದೆ. ಹೀಗೆ ನೀವು ಬರೀ ಆತ್ಮನಾಗಿ ಪರಮಾತ್ಮನ ಹತ್ರ ಹೋದಾಗ ಚೆನ್ನಾಗಿ ಯೋಗದ ಅನುಭವ ಆಗುತ್ತೆ. ಆಗತ್ತೆ. ಯಾಕೆ ಹೇಳಿ? ಯಾಕೆ ಹೇಳಿ? ನಿಮ್ಮ ಮನಸ್ಸು ಡೈವರ್ಟ್ ಆಗೋದಿಲ್ಲ. ಆಗಿಲ್ಲ. ಇಡ್ಲಿ ವಡ ಚಟ್ನಿ ಸಾಂಬಾರ್ ತಿಂತಾ ಇದ್ದೀರಿ, ಸರಿ, ಟಿವಿನೂ ಹಾಕೊಂಡಿದ್ದೀರಾ, ಓಕೆನಾ? ಯಾವ ಮ್ಯಾಚ್ ಇದೆ ರಾಕೇಶ್ ಅಣ್ಣ? ಇವತ್ತವ RCB ಮತ್ತೆ ಚೆನ್ನೈ. ಅಲ್ಲಿ ಮ್ಯಾಚ್ ನಡೀತಾ ಇದೆ, ಕೈಯಲ್ಲಿ ತಿಂಡಿ ಇದೆ, ಸರಿನಾ? ಯಾರ್ದೋ ಫೋನ್ ಬಂದಿದೆ, ಅಮ್ಮ ಏನೋ ಹೇಳ್ತಾ ಇದ್ದಾರೆ. ಆವಾಗ ಇಡ್ಲಿ ವಡೆ ರುಚಿ ಗೊತ್ತಾಗುತ್ತೋ ಗೊತ್ತಾಗಲ್ವೋ? ಗೊತ್ತಾಗೋದಿಲ್ಲ. ಇಡ್ಲಿ ವಡೆ ಮಾಡಿದ್ಯಾರು? ಅಮ್ಮ. ಅಮ್ಮ. ಆ ರುಚಿ ಹೆಂಗಿದೆ ಅಂತ ರಾಕೇಶ್ ಅಣ್ಣನ ಮುಖದಿಂದ ನೋಡ್ಬೇಕು ಅಂತ ಎದುರುಗಡೆ ಕುಂತಿದ್ದಾರೆ. ಅವಾಗ ಅವ್ರಿಗೆ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಬೈಕ್ ಹೋಗ್ತಾರೆ. ಅವರಿಗೆ ಗೊತ್ತಾಗತ್ತೋ ಗೊತ್ತಾಗಲ್ವೋ ನಿಮ್ಮ ಮುಖದಿಂದ? ಗೊತ್ತಾಗೋದಿಲ್ಲ. ಯಾಕೆ? ನಾ ಮ್ಯಾಚ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಣ್ಣ. ನೀವು ಇಡ್ಲಿ ವಡ ತಿಂತಾ ಇದ್ದೀರಾ ಇಲ್ವೋ? ತಿಂತಾ ಇದೀವಿ. ರುಚಿ ಅನುಭವ ನಿಮ್ಗೆ ಆಗ್ತಾ ಇದೆಯೋ ಇಲ್ವೋ? ಈಗ ಅನುಭವ ಆಗ್ತಾನೆ ಇಲ್ಲ ಅಣ್ಣ. ಅದನ್ನ ನೀವು ಸ್ವೀಕಾರ ಮಾಡ್ತಾ ಇದ್ರು ಕೂಡ ಆ ಸಮಯ ಮನ ಬುದ್ಧಿ ಇಡ್ಲಿ ವಡ ಜೊತೆಗೆ ಟಿವಿಯಲ್ಲೂ ಇದೆ, ಫೋನಲ್ಲೂ ಇದೆ. ಇದಕ್ಕಿಂತ ಹೆಚ್ಚಿಗೆ ಯಾವ್ದಲ್ಲಿದೆ? ಟಿವಿಯಲ್ಲಿದೆ. ಅವಾಗ ಆ ಕರ್ಮದ ಫಲದ ಅನುಭವ ಆಗತ್ತೆ ಹೊರತು ಈ ಕರ್ಮದ ಫಲದ ಅನುಭವ ನನಗೂ ಆಗೋದಿಲ್ಲ, ಎದುರುಗಡೆವರೆಗೂ ಆಗೋದಿಲ್ಲ. ಹಾಗೆ ಇದೆ. ಈಗ ಆತ್ಮದ ಸಾಕ್ಷಾತ್ಕಾರ ಯಾಕೆ ಆಗ್ತಾ ಇಲ್ಲ? ಯಾಕಾಗ್ತಾ ಇಲ್ಲ? ಸಂಪೂರ್ಣವಾಗಿ ನಿಮ್ಮ ಮನಬುದ್ಧಿ ಆತ್ಮನಲ್ಲಿ ಇಲ್ಲ, ಇರೋದಿಲ್ಲ. ಇವಾಗ ನೀವು ಜ್ಞಾನ ಹೇಳ್ಬೇಕು ಅಂತ ತಿಳ್ಕೊಳ್ಳಿ, ಗಮನವನ್ನ ಜ್ಞಾನದ ಕಡೆಗೆ ಇಡ್ಬೇಕಲ್ವಾ? ಜ್ಞಾನವನ್ನು ಹೇಳ್ಬೇಕಾದ್ರೆ ಎದುರುಗಡೆಯವರನ್ನ ನೋಡ್ಬೇಕಲ್ವಾ? ಎದುರುಗಡೆಯವರು ಯಾವ್ದಲ್ಲಿದ್ದಾರೆ ಅದಕ್ಕೆ ಉದಾಹರಣೆ ಕೊಡ್ಬೇಕಲ್ವಾ? ಅವಾಗ ಗಮನ ಏನಾಯ್ತು? ಎದುರುಗಡೆಯವ್ರ ಕಡೆನೂ ಕೂಡ ಇದೆ. ಅವ್ರ ಆಸಕ್ತಿಯಿಂದ ಕೇಳ್ತಾ ಇದ್ರೆ ಖುಷಿ ಆಗತ್ತೆ, ಅವ್ರ ಆಸಕ್ತಿಯಿಂದ ಕೇಳ್ತಾ ಇಲ್ಲ ಅಂತಂದ್ರೆ ಏನಾಗ್ತದೆ? ಏನಾಗತ್ತೆ? ಇವಾಗ ನೀವೆಲ್ಲ ಜ್ಞಾನ ಕೇಳ್ತಾ ಇದ್ದೀರಿ, ಚೆನ್ನಾಗಿ ಉತ್ತರ ಕೊಡ್ತಾ ಇದ್ರಿ, ಸರಿನೋ ತಪ್ಪೋ ನಮ್ ಕ್ಲಾಸ್ ಮಾಡ್ಬೇಕು ಅಂತ ಅನ್ಸತ್ತೆ, ವಿಡಿಯೋನು ಆನ್ ಮಾಡಲ್ಲ, ಉತ್ತರನೂ ಹೇಳಲ್ಲ, ಅವಾಗ ಏನಾಗತ್ತೆ?
ಏನಾಗ್ತಾ ಇದೆಯಪ್ಪ, ನಾನು ಅರ್ಥ ಆಗ್ತಿದ್ಯೋ ಇಲ್ಲೋ ಅಂತ ಏನಾಗ್ಬಿಡ್ತದೆ, ಡೌಟ್ ಬರುತ್ತೆ. ಅವಾಗ ಉಮಂಗ ಉತ್ಸಾಹ ನಮಗೆ ಬರುತ್ತಾ ಕಡಿಮೆ ಬರಲ್ವಾ? ಬರಲ್ಲ. ಬರಲ್ಲ. ಬರೋದಿಲ್ಲ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಸಾಕ್ಷಾತ್ಕಾರ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಆತ್ಮನ ಓಕೆ, ಈಗ ಉದಾಹರಣೆಗೆ ಹಾಲು ಅಂದ್ರೆ ಏನು ಅಂತ ಬಿಟ್ಟು ಗೊತ್ತಾಗ್ಬೇಕು. ಯಾರಿಗೆ? ಸತ್ರಾಜು ಅಣ್ಣವ್ರಿಗೆ. ಏನ್ ಹೇಳಿ? ಹಾಲು ಅಂದ್ರೆ ಅವ್ರಿಗೇನು ಅಂತ ಗೊತ್ತಾಗ್ಬೇಕು. ಗೊತ್ತಾಗ್ಬೇಕು. ನಾನೇನ್ ಮಾಡ್ತೇನೆ, ಅವ್ರಿಗೆ ಟೀ ಕೊಡ್ತೇನೆ. ಆವಾಗ ಹಾಲು ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೋ ಗೊತ್ತಾಗಲ್ವೋ? ಗೊತ್ತಾಗೋದಿಲ್ಲ. ಯಾಕೆ? ಟೀನಲ್ಲಿ ಹಾಲಿಲ್ವಾ? ಇದೆ. ಮತ್ತೆ ಯಾಕೆ ಗೊತ್ತಾಗೋದಿಲ್ಲ? ಟೀ ಸೊಪ್ಪು ಸಕ್ಕರೆ ಎಲ್ಲ ಮಿಕ್ಸ್ ಆಗಿದೆ. ಸರಿ, ನಾನು ಶಾವಿಗೆ ಪಾಯಸ ಕೊಡ್ತೇನೆ, ಅವಾಗ ಗೊತ್ತಾಗೋದಿಲ್ಲ. ಗೊತ್ತಾ? ಸರಿ, ಮೊಸರು ಮಾಡ್ಬಿಟ್ಟು ಕೊಡ್ತೇನೆ, ಅವಾಗ ಗೊತ್ತಾಗೋದಿಲ್ಲ. ದೂದ್ ಪೇಡ ಕೊಡ್ತೇನೆ, ಅವಾಗ ಆಗ್ಲೂ ಗೊತ್ತಾಗೋದಿಲ್ಲ. ಅದೆಲ್ಲ ಹಾಲಿಂದ ಮಾಡಿದ ಪ್ರಾಡಕ್ಟ್ ಅಲ್ವಾ? ಹೌದು, ಅಂದ್ರೆ ಮಿಕ್ಸ್ ಆಗಿದೆ, ಕೆಲವು ಪರಿವರ್ತನೆ ಆಗಿದೆ. ಹಾಗೆ ಹಾಲು ಕೊಡ್ಬೇಕು ಅಂದ್ರೆ ಈಗ ಹಾಲನ್ನ ನೀರ್ ಹಾಕ್ಬಿಟ್ಟು ಕೊಡ್ತೇನೆ, ಅವಾಗ ಆಗ್ಲೂ ಕೂಡ ಗೊತ್ತಾಗೋದಿಲ್ಲ. ಹಾಲಲ್ಲಿ ಸಕ್ಕರೆ ಹಾಕ್ಬಿಟ್ಟು ಕೊಟ್ಟಾಗ ಇಲ್ಲ. ಏನ್ ಮಾಡ್ಬೇಕು ಅವಾಗ? ಯಥಾರ್ಥವಾಗಿ ಹೇಗಿದೆ ಹಂಗೆ ಕೊಡ್ಬೇಕು ಹಾಲನ್ನ. ಹಾಲು ಮಾತ್ರ ಕೊಡ್ಬೇಕು. ಎರಡನೇದು, ಒಂದು ಹಾಲು ಮಾತ್ರ ಇರ್ಬೇಕು. ಎರಡನೇದು, ಎಣ್ಣೆದು ಗ್ಲಾಸ್ ಕ್ಲೀನ್ ಆಗಿರ್ಬೇಕು. ಗ್ಲಾಸ್ ಕ್ಲೀನ್ ಆಗಿರ್ಬೇಕು. ಹಾಲು ಕ್ಲೀನ್ ಆಗಿದ್ದು ಬಿಟ್ಟು ಗ್ಲಾಸು ತೊಳೆದಿಲ್ಲ ಅಂತಂದ್ರೆ ಅದ್ರಲ್ಲಿ ಹಾಲು ಹಾಕ್ಬಿಟ್ಟು ಏನಾಗ್ಬಿಡ್ತದೆ? ಗಲೀಜಾವು. ಹಾಳಾಗ್ಬಿಡ್ತದೆ. ಅವಾಗ ಗ್ಲಾಸ್ ಅಲ್ಲಿ ಇರುವಂತ ಹುಳಿನೋ ಉಪ್ಪೋ ಖಾರನೋ ಕೊಳೆನೋ ದುರ್ವಾಸನೋ ಅದಕ್ಕೆ ಏನಾಗ್ತದೆ? ಆ್ಯಡ್ ಆಗ್ತದೆ. ಅವಾಗ ಕುಡಿದವ್ರಿಗೆ ಏನಾಗತ್ತೆ? ಅದೇ ಅದು ಬರುತ್ತೆ ಪ್ಯೂರ್ ಹಾಲು ಆಗಿರೋದಿಲ್ಲ. ಹಾಗೆ ಮಕ್ಕಳೇ, ನೀವ್ ಇವತ್ತು ಸೇವೆಯನ್ನ ಏನು ಮಾಡ್ತಿದ್ದೀರಿ, ಆ ಸೇವೆಯಲ್ಲಿ ಭಗವಂತನ ಪ್ರತ್ಯಕ್ಷತೆ ಯಾಕೆ ಆಗ್ತಾ ಇಲ್ಲ? ಯಾಕಾಗ್ತಾ ಇಲ್ಲ? ಇದೇ ಕಾರಣಕ್ಕೆ. ಯಾವುದು ಕಾರಣ? ಅದರ ದೇಹಭಾನ, ಅಹಂಕಾರ, ಹೆಸರು, ಕೀರ್ತಿ, ಸನ್ಮಾನ, ನೀವು ಎಲ್ಲಾನು ಕೂಡ ಏನಾಗ್ಬಿಟ್ಟಿದೆ, ಅದಲ್ಲಿ ಮಿಕ್ಸ್ ಮಾಡ್ತಾರೆ. ಸೇರ್ಕೊಂಡ್ಬಿಟ್ಟಿದೆ. ಅಂದ್ರೆ ಆ ಸೇವೆಯನ್ನ ಮಾಡ್ಬೇಕಾದ್ರೆ ಮನಸ್ಸು ಬುದ್ಧಿಯನ್ನ ಪರಮಾತ್ಮನ ಜೊತೆಗೆ ಇದ್ರೂ ಕೂಡ ಬೇರೆ ಬೇರೆ ಕಡೆಗೆ ಡೈವರ್ಟ್ ಆಗ್ತಿದೆ. ಅದಕ್ಕಾಗಿ ವಿಶೇಷವಾಗಿ ಅವ್ಯಕ್ತ ರೂಪದಲ್ಲಿ ಸೇವೆ ಮಾಡ್ಬೇಕಂತ. ಯಾವ ರೂಪದಲ್ಲಿ? ಅವ್ಯಕ್ತ ರೂಪದಲ್ಲಿ. ಅವ್ಯಕ್ತ ರೂಪದಲ್ಲಿ. ಅವ್ಯಕ್ತ ರೂಪ ಅಂತಂದ್ರೆ ಏನು? ಓಕೆ, ಅವ್ಯಕ್ತ ಅನ್ನೋದು ವ್ಯಕ್ತ ರೂಪದ ಸೇವೆ ಅಂತಂದ್ರೆ ಏನು? ಸರಿ, ಸೇವೆ ಅಂತಂದ್ರೆ ಏನು ಫಸ್ಟ್ ನೋಡೋಣ, ಆಮೇಲೆ ಸೇವೆ ಅಂತಂದ್ರೆ ಏನು? ಪರಮಾತ್ಮನ ಸಂದೇಶ ತಿಳಿಸುವಂತದ್ದೇ ಸೇವೆ ಆಗಿರ್ತದೆ. ಅಂದ್ರೆ ಭಗವಂತನ ಸಪ್ತ ಗುಣಗಳನ್ನ ಅವ್ರಿಗೆ ಅನುಭವ ಮಾಡಿಸು. ಹೌದಾ? ಅದೇ ತಾನೇ ಸೇವೆ. ಭಗವಂತ ಅಂದ್ರೆ ಯಾರು? ಸಪ್ತಗುಣ, ಹೌದಲ್ವಾ? ಅಥವಾ ಭಗವಂತ ಬಿಂದುನೋ ಕಿರಣನೋ? ಭಗವಂತ ಯಾರು? ಬಿಂದು. ಸಪ್ತಗುಣ. ಸಪ್ತಗುಣ. ಅವನ ಆಕಾರ ಏನೂ ಇಲ್ಲ. ಜನರಿಗೆ ಬೇಕಾಗಿರೋದೇನು? ಬಿಂದು ಬೇಕಾ ಅವರಿಗೆ? ಇಲ್ಲ. ಅವರಿಗೆ ಬೇಕಾಗಿರೋದೇನು? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಅಲ್ವಾ? ಉದ್ದಿನ ಬೆಳೆಯಿಂದ ನನಗೆ ರುಚಿ ಬೇಕೇ ಹೊರತು ಉದ್ದಿನ ಬೆಳೆ ಬೆಳ್ಳಗಿದೆಯೋ ಕೆಂಪಿದೆಯೋ ಅರಿಶಿನ ಇದೆಯೋ ಅದನ್ನ ತಗೊಂಡು ನಾನೇನ್ ಮಾಡ್ಲಿ? ನನಗೆ ಬೇಕಾಗಿರೋದು ಯಾವುದು? ಉದ್ದಿನ ಬೇಳೆ. ಅದರಲ್ಲಿರುವಂತ ರುಚಿ. ರುಚಿ. ನನಗೆ ರುಚಿ ಬೇಕೇ ಹೊರತು ಅದ್ರ ಕಲರ್ ತಗೊಂಡು ನಾನೇನು ಮಾಡಬೇಕಾಗಿಲ್ಲ. ರೇಟ್ ಹೆಂಗಾದ್ರೂ ಇಲ್ಲ, ಅದ್ ನನಗೆ ಸಂಬಂಧ ಇಲ್ಲ. ಅದು ಎಲ್ಲಾದ್ರೂ ಬೆಳಿಲಿ, ಯಾರಾದ್ರೂ ಬೆಳಿಲಿ, ನನಗೆ ಬೇಡ. ಅದು ನನಗೆ ಬೇಕಾಗಿರೋದು ಏನು? ಅದರಿಂದ ರುಚಿ. ರುಚಿ. ಆ ರುಚಿ ನನಗೆ ಏನ್ ಕೊಡುತ್ತೆ? ಖುಷಿಯನ್ನ, ಆನಂದವನ್ನ, ನೆಮ್ಮದಿಯನ್ನ, ಸಂತೋಷವನ್ನ ಕೊಡುತ್ತೆ. ಜನರಿಗೆ ಏನ್ ಬೇಕು ಇವಾಗ? ರುಚಿ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ ಯಾರಲ್ಲಿದೆ? ಪರಮಾತ್ಮನಲ್ಲಿ. ಯಾರು ಕೊಡ್ಲಿಕ್ಕೆ ನಿಮಿತ್ತ ಆಗ್ಬೇಕು? ನಾವಾಗ್ಬೇಕು ಅಲ್ವಾ? ಆವಾಗ ಆ ಸಮಯದಲ್ಲಿ ಈಗ ಸೇವೆ ಅಂತಂದ್ರೇನು? ಭಗವಂತನ ಸಪ್ತ ಗುಣಗಳನ್ನ ಬೇರೆಯವರಿಗೆ ತಲುಪಿಸು. ಅದನ್ನು ಬಾಬಾ ಹೇಳ್ತಾರೆ, ವ್ಯಕ್ತ ರೂಪದಲ್ಲೂ ಮಾಡ್ಬೋದು, ಅವ್ಯಕ್ತ ರೂಪದಲ್ಲೂ ಮಾಡ್ಬೋದು. ವ್ಯಕ್ತ ರೂಪದ ಸೇವೆ ಅಂತಂದ್ರೆ ಏನು? ಬಾಯಿಂದ ಹೇಳೋದು, ಪಾಂಪ್ಲೆಟ್ಸ್ ಕೊಡೋದು, ಅಲ್ಲಲ್ಲಿ ಸ್ಟಾಲ್ ಹಾಕಿ ಮಾಡೋದು. ವ್ಯಕ್ತ ಅಂತಂದ್ರೆ ನೀವೇನು ಮಾಡ್ತಿರೋ ಅದು ಕಾಣುತ್ತೆ. ಅಥವಾ ವ್ಯಕ್ತ ಶರೀರ ಹೇಳುವಂತ ಸಾಧನದ ಮೂಲಕ, ಮೊಬೈಲ್ ಹೇಳುವಂತ ಸಾಧನದ ಮೂಲಕ ಏನ್ ಮಾಡೋದು? ಭಗವಂತನ ಶಕ್ತಿಯನ್ನ, ಭಗವಂತನ ಸಂದೇಶವನ್ನ, ಭಗವಂತನ ಪರಿಚಯವನ್ನ ಕೊಡೋದು. ಯಾವ್ದಿಂದ? ಮೊಬೈಲ್ ಮೂಲಕ ಸೇವೆ. ವ್ಯಕ್ತನೋ ಅವ್ಯಕ್ತನೋ? ಪಾಂಪ್ಲೆಟ್ಸ್ ಕೊಡೋದು ವ್ಯಕ್ತ. ಕಾಮೆಂಟ್ರಿ ವ್ಯಕ್ತ. ಕಿರಣ ವ್ಯಕ್ತ. ಟೋಲಿ ವ್ಯಕ್ತ. ಹಾಗಿದ್ರೆ ಅವ್ಯಕ್ತ ಯಾವುದು?
ಚಿತ್ರ ತೋರಿಸ್ಬಿಟ್ಟು 7 days ಕೋರ್ಸ್ ಕೊಡೋದು. ವ್ಯಕ್ತನೆ ವ್ಯಕ್ತನೆ. ವಾಚಾ ಸೇವೆ, ವ್ಯಕ್ತ ಅವ್ಯಕ್ತ ಯಾವುದು? ಸೇವೆ ಆಗಿರಬೇಕು, ಅಲ್ಲಿ ಕಣ್ಣಿಗೆ ಕಾಣಬಾರದು. ಆ ಸೇವೆಗೆ ಶರೀರದ ಯಾವುದೇ ಸಾಧನಗಳ ಉಪಯೋಗ ಆಗಬಾರ್ದು. ಅವ್ಯಕ್ತ ಅಂತಂದ್ರೆ ಅವ್ಯಕ್ತ ಅಂತಂದ್ರೆ ವ್ಯಕ್ತ ಅಂತಂದ್ರೇನು? ಕಾಣೋದು. ಅವ್ಯಕ್ತ ಅಂದ್ರೆ ಕಾಣದೇ ಇರೋದು. ಅವ್ಯಕ್ತ ರೂಪದ ಸೇವೆ ಅಂತಂದ್ರೆ ಏನಾಗಿದ್ದಾರೆ? ಮನಸಾ ಸೇವೆ. ಅಂದ್ರೆ ಅವ್ಯಕ್ತವಾಗಿರುವಂತ ಆತ್ಮ ಅವ್ಯಕ್ತ ಮನಬುದ್ಧಿಯನ್ನ ಅವ್ಯಕ್ತ ಪರಮಾತ್ಮನಲ್ಲಿಟ್ಟು ಅವ್ಯಕ್ತ ಸಪ್ತಗುಣಗಳನ್ನ ಸ್ವತಃ ಅನುಭವ ಮಾಡ್ತಾ ಅವ್ಯಕ್ತ ನಿರಾಕಾರ ರೂಪದಲ್ಲೇ ಬೇರೆಯವ್ರಿಗೆ ಏನಾಗ್ಬೇಕು? ಹೊರಗಡೆಗೆ ಯಾವ ಸೇವೆ ಶ್ರೇಷ್ಠ ಹೇಳಿ ನೋಡೋಣ. ವ್ಯಕ್ತನೋ ಅವ್ಯಕ್ತನೋ? ಬಾಬಾ ಏನ್ ಹೇಳ್ತಾರೆ, ನೀವು ವ್ಯಕ್ತ ಸೇವೆಯನ್ನ ಮಾಡಿದ್ರೆ ಪ್ರಜೆಗಳಾಗ್ತಾರೆ. ಏನಾಗ್ತಾರೆ? ಅವ್ಯಕ್ತ ರೂಪದಲ್ಲಿ ಮಾಡಿದ್ರೆ ವಾರಿಸ್ ಆಗ್ತಾರೆ. ವಾರಿಸಿಗೂ ಪ್ರಜೆಗೂ ಏನು ವ್ಯತ್ಯಾಸ? ಪ್ರಜೆಗಳಿಗೂ ವಾರಿಸ್ ಅಂದ್ರೆ ಗೊತ್ತಾಯ್ತಾ? ಆಳುವುದು. ಆಸ್ತಿಗೆ ಅಧಿಕಾರಿಗಳು. ವಾರಸುದಾರರು. ವಾರಸುದಾರರು. ವಾರಿಸಿಗೂ ಪ್ರಜೆಗಳಿಗೂ ಏನು ವ್ಯತ್ಯಾಸ? ಒಬ್ಬ ರಾಜ ಇರ್ತಾನೆ, ರಾಜನ ಹತ್ರ ಖಜಾನೆ ಇರ್ತದೆ ಅಲ್ವಾ? ಈಗ ಪ್ರಜಾ ಅಂತಂದ ಏನಾಗ್ತದೆ, ಅವನು ಬಂದ್ಬಿಟ್ಟು ರಾಜನ ಹತ್ರ ಬೇಡಬೇಕಾಗತ್ತೆ, ನನಗೆ ದುಡ್ಡು ಕೊಡು, ನನಗೆ ಸಹಾಯ ಮಾಡು, ನನಗೆ ಊಟ ಕೊಡು ಅಂತ ಏನ್ ಮಾಡ್ಬೇಕಾಗ್ತದೆ? ಯಾರ ಹತ್ರ? ರಾಜನ ಹತ್ರ. ಓಕೆ. ಈಗ ಅದೇ ರಾಜನ ಮಗ ಇದ್ದಾನೆ, ಅವನು ಬೇಡಬೇಕಾ? ರಾಜನ ಪತ್ನಿ ಬೇಡಬೇಕಾ? ಇಲ್ಲ. ರಾಜನ ಅಣ್ಣ ತಮ್ಮಂದಿರು ಬೇಡಬೇಕಾ? ಇಲ್ಲ. ಏನ್ ಮಾಡ್ತಾರ ಅವರು? ಅಧಿಕಾರದಿಂದ ಸೀದಾ ಹೋಗ್ಬಿಟ್ಟು ಏನ್ ಅಡಿಗೆ ಇದೆಯೋ, ಏನು ಬಟ್ಟೆ ಇದೆಯೋ, ಏನು ಸಾಧನ ಡೈರೆಕ್ಟ್ ಆಗಿ ಏನ್ ಮಾಡ್ತಾರ? ಅದನ್ನ ಉಪಯೋಗ ಯಾಕೆ? ಅಧಿಕಾರ. ಅವ್ರಿಗೆ ಆ ಅಧಿಕಾರ ಇದೆ. ಅವರು ವ್ಯಕ್ತಿನೇ, ಇವರು ವ್ಯಕ್ತಿ ತಾನೆ. ಈಗ ನೀವ್ ಯಾರನ್ನ ರೆಡಿ ಮಾಡ್ಬೇಕಾಗಿದ್ರೆ? ಪ್ರಜೆಗಳನ್ನೋ ವಾರಿಸ್ ಕ್ವಾಲಿಟಿಯನ್ನು? ಆತ್ಮಗಳನ್ನ. ವಾರಿಸ್ ಕ್ವಾಲಿಟಿ ಆತ್ಮಗಳನ್ನ ರೆಡಿ ಮಾಡ್ಬೇಕು. ಒಂದು ವಾರಿಸ್ ಕ್ವಾಲಿಟಿ ಅವ್ರು ಹೆಚ್ಚಿಗೆ ಇರ್ತಾರೋ, ಪ್ರಜೆಗಳು ಜಾಸ್ತಿ ಇರ್ತಾರೋ? ವಾಚಾ ಸೇವೆಯಿಂದ ಪ್ರಜಾ ಆಗ್ತಾರೆ ಅಂತ ಹೇಳ್ತಾರೆ ಬಾಬಾ. 7 days ಕೋರ್ಸ್ ಓದ್ರಿಂದ ಪ್ರಜಾ ಆಗ್ತಾರೆ ಅಂತ ಹೇಳ್ತಾರೆ. ವಾರಿಸ್ ಕ್ವಾಲಿಟಿ ಆಗ್ಬೇಕು ಅಂತ ಏನ್ ಮಾಡ್ಬೇಕು? ಮನಸ್ಸ ಸೇವೆ ಮಾಡ್ಬೇಕು. ಮನ ಬುದ್ಧಿಯಿಂದ ಭಗವಂತನ ಜೊತೆಗೆ ಸೇರಿಬಿಟ್ಟು ಸಪ್ತ ಗುಣಗಳ ಅನುಭವ ಮಾತ್ರ ಮಾಡ್ಬೇಕು. ಅದಕ್ಕೆ ಬಾಬಾ ಅವ್ಯಕ್ತ. ಆ ಸೇವೆಗೆ ಸ್ಥೂಲ ಶರೀರ ಮತ್ತು ಈ ಪ್ರಪಂಚದ ಯಾವುದೇ ಸ್ಥೂಲ ಸಾಧನಗಳ ಉಪಯೋಗ ಬರೋದಿಲ್ಲ, ಆಗಬಾರದು. ನೀವು ಕೇವಲ ಆ ಸಪ್ತಗುಣಗಳ ಅನುಭವ ಮಾತ್ರ ಮಾಡಬೇಕೇ ಹೊರತು, ನಾನು ಇವಾಗ ಈ ಜ್ಞಾನ ಹೇಳಿ, ಈ ಉದಾಹರಣೆ ಹೇಳ್ಬೇಕಾ, ಈ ಕಥೆಯನ್ನು ಹೇಳ್ಬೇಕಾ, ನನ್ನ ಅನುಭವವನ್ನು ಹೇಳ್ಬೇಕಾ, ಅದ್ಯಾವುದೂ ಪ್ರಶ್ನೆ ಅಲ್ಲಿ ಬರಬಾರ್ದು, ಬರುವುದಿಲ್ಲ. ಮನಸ್ಸು ಸಂಪೂರ್ಣವಾಗಿ ಯಾರ ಹತ್ರ ಇರ್ತದೆ? ಬಾಬನ ಕೈಲಿ ಇರ್ತದೆ. ಈಗ ಅಂತಹ ಒಂದು ಸಾಧನೆ ಪುರುಷಾರ್ಥವನ್ನ ನೀವು ಯೋಗದಲ್ಲಿ ಮಾಡಬೇಕು. ಈಗ ಸಮಯದ ಅನುಸಾರ ಎಲ್ಲ ಕಡೆ ಯುದ್ಧ ನಡೀತಾ ಇದೆ, ಎಲ್ಲರ ಮನಸ್ಸಲ್ಲೂ ಯುದ್ಧ ನಡೀತಾ ಇದೆ. ಯಾಕೆ? ಜಾಬ್ ಯಾವಾಗ ಹೋಗ್ಬಿಡ್ತದೇನೋ ಅಂತ ಭಯ ಅಲ್ವಾ? ಎಲ್ಲಾ ರೀತಿ ಭಯ ಇದಾವೆ. ಆವಾಗ ನೀವು ಆಚಾರ ಸೇವೆ ಮಾಡಿದವ್ರು ಕೇಳಲಿಕ್ಕೆ ರೆಡಿ ಇದ್ದಾರಾ? ಇಲ್ಲ. ಈಗ ಸೇವೆ ಯಾವ್ದು ಬೇಕಾಗಿದ್ರೆ ಮನಸ್ಸ ಸೇವೆ. ಆವಾಗ ನೀವೇನು ಅವ್ಯಕ್ತ ರೂಪದಲ್ಲಿ ಅಮೃತ ವೇಳೆಯಲ್ಲಿ ಯೋಗದಲ್ಲಿ ಕುತ್ಕೊಂಡಾಗ ಏನು ಸ್ಥಿತಿ ಇರ್ತದೆ, ಅದೇ ಸ್ಥಿತಿ ಕರ್ಮ ಕ್ಷೇತ್ರದಲ್ಲೂ ಕೂಡ ಇರಬೇಕಾಗ್ತದೆ. ನನ್ನ ಮನ ಬುದ್ಧಿಯಲ್ಲಿ ಇಡಬೇಕು, ಆತ್ಮನಲ್ಲಿ. ನಾನು ಯಾರು? ಆತ್ಮ. ನನ್ನ ಜೊತೆಗೆ ಯಾರಿದ್ದಾರೆ? ಹೀಗೆ ಕೆಲಸ ಮಾಡ್ಬೇಕಾದ ಕೆಲಸದ ಸಮಯದಲ್ಲಿ ಟೀಚರ್ ಆದ ಟೀಚರ್, ಡಾಕ್ಟರ್ ಆದ ಡಾಕ್ಟರ್, ಇಂಜಿನಿಯರ್ ಆದ ಇಂಜಿನಿಯರ್. ಆ ಸ್ಮೃತಿ ಇರ್ತದಲ್ಲ. ಮನೇಲಿದ್ರೆ ಮನೆ ಸ್ಮೃತಿ, ಟ್ರೈನಲ್ಲಿದ್ರೆ ಟ್ರೈನಿನ ಸ್ಮೃತಿ ಇರ್ತದೆ, ಮೌಂಟ್ ಅಬುನಲ್ಲಿದ್ರೆ ಮೌಂಟ್ ಅಬು ಸ್ಮೃತಿ, ಮನೇಲಿದ್ರೆ ಮನೇಲಿ ಸ್ಮೃತಿ ಇರ್ತದೆ. ಹಾಗೆ ಯಾವ ಸ್ಮೃತಿ ಇರಬೇಕು? ಆತ್ಮಿಕ ಸ್ಮೃತಿ ಮತ್ತು ಪರಮಾತ್ಮ ಸ್ಮೃತಿ ಇರಬೇಕಾಗ್ತದೆ. ಯಾವಾಗ? ಕರ್ಮ ಮಾಡ್ಬೇಕಾದ್ರೆ. ಇನ್ನು ಯೋಗ ಮಾಡ್ಬೇಕಾದ್ರೆ ಸಂಪೂರ್ಣವಾಗಿ ಮನಸ್ಸು ಯಾರಿಗೆ ಸಮರ್ಪಣೆ ಆಗಿರ್ಬೇಕು? ಆ ಸಮರ್ಪಣೆಯಲ್ಲಿ ಆಗಿ ಆ ಶಕ್ತಿಯನ್ನು ಅನುಭವ ಮಾಡಿ ಆಮೇಲೆ ನೀವು ಆಚಾ ಸೇವೆಗೆ ಬಂದರೆ ಆ ಮಾತಿನಲ್ಲಿ ಏನಿರ್ತದೆ? ಶಕ್ತಿ, ಮಧುರತೆ, ಪ್ರೀತಿ, ಪಾಲನೆ, ಬಾಬಾ ಅವರ ಜೊತೆ ಸಂಯೋಗ ಏನಾಗತ್ತೆ?
ನಿಮಗೂ ಅನುಭವ ಆಗತ್ತೆ, ಬೇರೆಯವ್ರಿಗೂ ಅನುಭವ ಆಗತ್ತೆ. ಆಗತ್ತೆ. ಅದು ಮೊದಲ ಅನುಭವ ಯಾರು ಮಾಡ್ಬೇಕು? ನಾನೇ ಮಾಡಿ ಈಗ ಹೇಳಿ, ಭಗವಂತನ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಆತ್ಮಸ್ಥಿತಿಯಲ್ಲಿ ಆ ಸ್ಥಿತಿಯಲ್ಲಿ ಶಾಂತವಾಗಿ ನೀವು ಇದ್ದು ಬಿಟ್ರೆ ಅವ್ರಿಗೆ ಅನುಭವ ಆಗತ್ತೋ ಆಗಲ್ವೋ? ಅದೇ ಅವ್ರಿಗೆ ಅನುಭವ ಆಗುವ ಮೊದಲು ನನಗನ್ಭವ ನಾವು ಅನುಭವ ಮಾಡಿ. ಅದು ಪಾಸ್ ಎಲ್ಲಿಂದ ಆಗ್ತದೆ? ಮನ ಬುದ್ಧಿ ಸಂಸ್ಕಾರದಿಂದ. ಈಗ ಹೊಟ್ಟೆ ತಂಪಗಾಗ್ಬೇಕು ಐಸ್ ಕ್ರೀಮ್ ತಿಂದು ಅಂತಂದ್ರೆ ಏನರ್ಥ? ಏನರ್ಥ ಹೇಳಿ ರಾಕೇಶ್ ಅಣ್ಣ? ನನಗೆ ಹೊಟ್ಟೆ ಹಸ್ತಿದೆ ಫಸ್ಟ್. ಹೊಟ್ಟೆಗೆ ತಣ್ಣಗಾಗ್ಬೇಕು, ಹಸಿದೆ ಅಲ್ಲ, ಹಾ, ತಣ್ಣಗಾಗ್ಬೇಕು. ಐಸ್ ಕ್ರೀಮ್ ತಿಂದು ಅಂದ್ರೆ ಏನರ್ಥ? ಅದು ಬಿಸಿಲಿದೆ. ಯಾವಾಗ ತಣ್ಣಗಾಗ್ತದೆ? ಐಸ್ ಕ್ರೀಮ್ ತಿಂದಾದ್ಮೇಲೆ. ಆ ಐಸ್ ಕ್ರೀಮ್ ತಿಂದಾದ್ಮೇಲೆ. ಓಕೆ, ಮೊದ್ಲು ತಣ್ಣಗಾಗೋದು ಯಾವುದು? ಹೊಟ್ಟೆ. ಮೊದ್ಲು ಕೈ. ಹೊಟ್ಟೆ. ಮೊದ್ಲು ತಣ್ಣಗಾಗೋದು ಕೈ. ಕೈ. ಯಾಕೆ ಹೇಳಿ? ಐಸ್ ಕ್ರೀಮ್ ಯಾವ ಕೈಲಿ ಯಾವ್ದಿಂದ ಹಿಡ್ದಿದ್ದೀರಿ? ಕೈಯಿಂದ. ಹೌದು ತಾನೆ? ಹೊಟ್ಟೆಗೆ ಆಮೇಲೆ ಹೋಗ್ತದೆ, ಮೊದ್ಲು ಕೈಯಿಂದ ಹಿಡ್ದಿದ್ದೀರಿ. ಮೊದ್ಲು ತಣ್ಣಗಾಗೋದು ಯಾವುದು? ಕೈ. ಕೈ. ನೆಕ್ಸ್ಟ್ ತಣ್ಣಗಾಗೋದು ಯಾವುದು? ನಾಲ್ಗೆ. ಬಾಯಿ. ಆಮೇಲೆ ಹ್ಮ್. ಗಂಟ್ಲು. ಆಮೇಲೆ ಹೊಟ್ಟೆಗೆ ಹೋದ್ಮೇಲೆ ಆಮೇಲೆ ತಾನೆ. ಇವಾಗ ಇಲ್ಲೇ ಕೈ ತಣ್ಣಗಿಲ್ಲ ಅಂತಂದ್ಮೇಲೆ ಐಸ್ ಕ್ರೀಮ್ ಹೋಗಿದೆ ಅಂತ. ಅಲ್ವಾ? ಈಗ ಬೇರೆಯವರಿಗೆ ಶಾಂತಿಯ ಅನುಭವ ಆಗ್ಬೇಕಂದ್ರೆ ಹೋಗೋದೆಲ್ಲಿಂದ? ಪರಮಾತ್ಮನಿಂದ. ಆತ್ಮಕ್ಕೆ ಬರ್ತದೆ, ಆತ್ಮನಿಂದ ಮನಬುದ್ಧಿ ಸಂಸ್ಕಾರಕ್ಕೆ ಬರ್ತದೆ, ಅಲ್ಲಿಂದ ಶರೀರಕ್ಕೆ ಬರ್ತದೆ, ಆಮೇಲೆ ವಾಯುಮಂಡಲಕ್ಕೆ ಬರ್ತದೆ, ಆಮೇಲೆ ಅವರಿಗೆ ಹೋಗತ್ತೆ. ಈಗ ನಿಮ್ಮ ಶರೀರನೇ ಇನ್ನು ಶಾಂತವಾಗಿಲ್ಲ, ಮನಬುದ್ಧಿನೇ ಶಾಂತವಾಗಿಲ್ಲ. ಅದನ್ನೇ ಇವತ್ತಿನ ಬುರ್ಲಿ ಬಾಬಾರ್ದು ಸ್ವರಾಜ್ಯಾಧಿಕಾರಿ. ಇನ್ನು ಭಗವಂತನ ಶಕ್ತಿ ಮನಬುದ್ಧಿಗೆ ಟ್ರಾನ್ಸ್ಫರ್ ಆಗಿಲ್ಲ ಅಂತಂದ್ರೆ ನೀವಿನ್ನೂ ಅವ್ಯಕ್ತ ರೂಪದ ಸೇವೆ ಮಾಡ್ಲಿಕ್ಕೆ ಇನ್ನೂ ಯೋಗ್ಯರು ಆಗಿಲ್ಲ. ಆಗಿಲ್ಲ. ಯಾರು ಚೆಕ್ ಮಾಡ್ಬೇಕು? ನಾನೇ ಚೆಕ್ ನಾನೇ. ಮಾಡಿ ನಾನೇ ನಿಮ್ಗೆ check ನೀವು ಸರ್ಟಿಫಿಕೇಟ್ ಕೊಟ್ಕೊಳ್ವಂಗಿಲ್ಲ. ಇಲ್ಲ, ನಾನು ಪ್ರಧಾನ ಕುತ್ಕೊಂಡ್ಬಿಟ್ಟಿದ್ದೇನೆ, ಶಕ್ತಿ ಪ್ರವಾಹ ಆಗ್ತಾ ಇದೆ, ವಿಶ್ವಕ್ಕೆಲ್ಲ ಹೋಗ್ತಾ ಇದೆ, ಮೂರು ಲೋಕಕ್ಕೆ ಹೋಗ್ತಾ ಇದೆ, ಅವ್ರದ್ದೆಲ್ಲ ಸಮಸ್ಯೆಗಳು ಏನಾಗ್ಬಿಡ್ತಾವೆ, ಅವ್ರು ಆಗ್ಬಿಡ್ತಿದ್ದಾವೆ ಅಂತ ಬಿಟ್ಟು ಯಾವಾಗ ಹೇಳೋದು? ಇವಾಗ. ಯೋಗದಲ್ಲಿ ಕೂತ್ಕೊಂಡಾಗ. ಯೋಗದಿಂದ ಮುಗಿದ ಮೇಲೆ ಕರ್ಮಕ್ಷೇತ್ರಕ್ಕೆ ಹೋದ ತಕ್ಷಣದಲ್ಲಿ ನಿಮ್ಮ ಸಮಸ್ಯೆ ದೊಡ್ಡ ಒಂದು ಬುಟ್ಟಿಯನ್ನ ತಲೆ ಮೇಲೆ ಇಟ್ಕೊಂಡು ಅಯ್ಯೋ ಬಾಬಾ ಸಾಕಪ್ಪ ಸಾಕು ಏ ಸವಾಸ ಅಂತ ಬಿಟ್ಟು ಏನ್ ಮಾಡೋದು? ಅದೇನರ್ಥ? ಅಲ್ಲಿ ಬರೀ ಬಾಯಿ ಮಾತಲ್ಲೇ ಹೊರತು ಅಲ್ಲಿ ಆಕ್ಚುಲಿ ಕೆಲಸ ನಡೀತದೆ. ಹಾಗೆ ನಡೆದಿಲ್ಲ ಅಲ್ವಾ? ಒಂದು ವೇಳೆ ನೀವು ವಿಶ್ವ ಕಲ್ಯಾಣನೇ ಆಗಿದ್ದಿದ್ರೆ, ಅಷ್ಟು ಸಂಪಾದನೆ ನಿಮ್ಮ ತಿದ್ದಿದ್ರೆ ನೀವು ಬೊಬ್ಬೆ ಹೊಡಬೇಕಾದ ಅವಶ್ಯಕತೆ ಇಲ್ಲ, ಅಷ್ಟು ಸಂಪಾದನೆ ಈ ಸಮಸ್ಯೆ ಪರಿಹಾರ ಆಗ್ತಿತ್ತು. ಅದನ್ನೇ ಬಾಬಾ ಹೇಳ್ತಿದ್ದಾರೆ. ಇವತ್ತು ನೀವು ಬರೀ ವರ್ಣನೆಯನ್ನ ಮಾಡ್ತಿದ್ದೀರಿ, ಜ್ಞಾನವನ್ನ ಹೇಳ್ತಾ ಇದ್ದೀರಾ ಬಿಟ್ರೆ ಪ್ರಾಕ್ಟಿಕಲ್ ಅಲ್ಲಿ ಇನ್ನೂ ಬಂದಿಲ್ಲ. ಇವಾಗ ವರ್ಣನೆ ಮಾಡುವಂತ ಸಮಯ ಅಲ್ಲ. ಅಲ್ಲ, ಜ್ಞಾನ ಹೇಳುವಂತ ಸಮಯನೂ ಕೂಡ ಅಲ್ಲ, ವ್ಯಕ್ತ ರೂಪದ ಸೇವೆ ಮಾಡುವಂತ ಸಮಯನೂ ಅಲ್ಲ. ಇವಾಗ ಯಾವುದು ಸಮಯ? ಅವ್ಯಕ್ತ ರೂಪದಲ್ಲಿ ಸೇವೆ ಮಾಡುವಂತಹ ಸಮಯ. ಅರ್ಥ ಆಗ್ತಿದೆ ಬಾಬಾ ಏನ್ ಹೇಳ್ತಿದಾರಂತ? लेकिन आपका चेहरा और चलन प्रत्यक्ष अनुभव कराए कि यह आत्माएं कोई विशेष है. ನಿಮ್ಮ ಮುಖ, ನಿಮ್ಮ ನಡವಳಿಕೆ ಜನರಿಗೆ ಗೊತ್ತಾಗ್ಬೇಕು, ಇವರೇನೋ ವಿಶೇಷ ಆತ್ಮಗಳು. ಅದ್ಯಾವ್ದಿಂದ ಗೊತ್ತಾಗ್ಬೇಕು? ಮುಖ ಪರಮಾತ್ಮನ ಸಪ್ತಗುಣದಲ್ಲಿ ಒಳ್ಳೆ ಮೈಸೂರು ಸ್ಯಾಂಡಲ್ ಬಂದು ತೊಳ್ಕೊಳ್ಳೋದ್ರ ಮೂಲಕ, ಅಲ್ಲ. ಲಿಪ್ಸ್ಟಿಕ್ ಹಚ್ಕೊಳ್ಳೋದ್ ಮೂಲಕ, ಫೇರ್ ಅಂಡ್ ಲವ್ಲಿ ಹಚ್ಕೊಳ್ಳೋದ್ ಮೂಲಕ, ಆರ್ಟಿಫಿಷಿಯಲ್ ಆಗಿ ನಾನು ಚೆನ್ನಾಗಿದೆ ಅಂತ ನಗುಕದ ಮೂಲಕ, ಅಥವಾ ನೋವು ಬಂದ್ರೆ ಪೇನ್ ಕಿಲ್ಲರ್ ತಗೊಳ್ಳೋದ್ರ ಮೂಲಕ ಅಲ್ವಾ? ಪರಮಾತ್ಮನ ಸಪ್ತಗುಣಗಳಿಂದ ಮನಬುದ್ಧಿಯಿಂದ ಆಧ್ಯಾತ್ಮಿಕ ಸುಖವನ್ನ ಧಾರಣೆ ಮಾಡ್ಬೇಕು. ಯಾವ್ದಿಂದ ಧಾರಣೆ ಮಾಡ್ಬೇಕು ಇವಾಗ? ಯಾವ್ದ್ರಿಂದ? ಮನೋಬುದ್ಧಿ. ಮನಬುದ್ಧಿಯಿಂದ. ನೀವು ಕಾರಲ್ಲಿ ಹೋಗ್ಬಿಟ್ಟು ನಿಮ್ ಶ್ರೀಮಂತಿಕೆ ತೋರಿಸ್ಬೇಕಾ? ಬಟ್ಟೆ ಹಾಕ್ಬಿಟ್ಟು ತೋರಿಸ್ಬೇಕಾ? ಶರೀರದ ಚರ್ಮವನ್ನ ಬೆಳ್ಳಗ್ ಮಾಡ್ಬಿಟ್ಟು ತೋರಿಸ್ಬೇಕಾ? ವಜ್ರದ ನೆಕ್ಲೆಸ್ ಹಾಕೊಂಡು ತೋರಿಸ್ಬೇಕು? ಸ್ವಂತ ಮನೆ ಕಟ್ಕೊಂಡು ತೋರಿಸ್ಬೇಕು? ನನ್ನ ಮಗ US ಅಲ್ಲಿ ಇದ್ದಾನಂತ ತೋರಿಸ್ಬೇಕು? ಯಾವ ಶ್ರೀಮಂತಿಕೆ ತೋರಿಸ್ಬೇಕು ಇವಾಗ? ಯಾವ ಶ್ರೀಮಂತಿಕೆ ತೋರಿಸ್ಬೇಕು? ಆತ್ಮದಲ್ಲಿ ಎಷ್ಟು ಸ್ಟಾಕ್ ಇದೆ? ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಎಷ್ಟು ಸ್ಟಾಕ್ ಇದೆ? ಆತ್ಮ ಮನಬುದ್ಧಿ ಸಂಸ್ಕಾರ ಎಷ್ಟು ಪವಿತ್ರವಾಗಿದೆ, ಎಷ್ಟು ಶುದ್ಧವಾಗಿದೆ? ಅದ್ರ ಜೊತೆಗೆ ನೀವೇನಾಗ್ಬೇಕು? ಕನೆಕ್ಟ್ ಆಗ್ಬೇಕು. ಯಾವ್ದಿಂದ?
ಮನಬುದ್ಧಿ. ಅಥವಾ ಒಳ್ಳೆ ಇಸ್ತ್ರಿ ಹಾಕೊಂಡಿರುವಂತ ವೈಟ್ ಬಟ್ಟೆ ಹಾಕೊಂಡ್ಬಿಟ್ಟು ಜಗ 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 ಹೊಳಿತಾ ಇರುವಂತದ್ದು ಓಂ ಶಾಂತಿ ಬ್ಯಾಡ್ಜ್ ಹಾಕೊಂಡು ಓಂ ಶಾಂತಿ ಟೋಪಿ ಹಾಕೊಂಡು ಹೋಗೋದು. ಅಲ್ಲ ಇಲ್ಲ. ಏನ್ ಹಾಕೊಂಡು ಹೋಗ್ಬೇಕು? ಅದನ್ನ ಹಾಕೋದು ಬೇಡ ಅಂತ ಹೇಳಿಲ್ಲ ಬಾಬಾ. ಅದರ ಮೊದಲು ಏನ್ ಮಾಡ್ಬೇಕು ನೀವು? ಲೌಕಿಕದಲ್ಲಿ ಇರ್ತಾನೂ ಕೂಡ ಕಲರ್ ಡ್ರೆಸ್ ಅಲ್ಲಿ ಇದ್ರೂ ಕೂಡ ಮನಸ್ಸೆಲ್ಲಿರ್ಬೇಕು? ಭಗವಂತ ಭಾವನಲ್ಲಿದ್ದು ಮನಬುದ್ಧಿಯಿಂದ ಆ ಸಪ್ತ ಗುಣಗಳ ಅನುಭವ ನಿಮ್ಗೆ ಆಗ್ತಾ ಇದ್ದಾಗ ಬೇರೆಯವ್ರಿಗೆ ಗೊತ್ತಾಗ್ತದೆ ಇವ್ರು ಯಾರೋ ಸ್ಪೆಷಲ್ ಆತ್ಮ, ನ್ಯಾರೇ ಹೇ ಅವ್ರ ಪರಮಾತ್ಮ ಪ್ಯಾರೇ ಹೇ. ಯಾವ್ದಿಂದ ಭಿನ್ನವಾಗಿದ್ದಾರೆ? ಅವ್ರು ಯಾವ್ದಿಂದ ಭಿನ್ನವಾಗಿರ್ತಾರೆ? ವಸ್ತು, ವ್ಯಕ್ತಿ, ನನ್ನ ಮನೆ, ಕೆಲಸ, ನನ್ ಜವಾಬ್ದಾರಿ, ನನ್ ಶರೀರ, ಸ್ವಂತ ಬಿಲ್ಡಿಂಗ್ ಬೇಕು, ಅದು ಬೇಕು, ಇದು ಬೇಕು, ಎಲ್ಲದಿಂದ ಏನಾಗಿರ್ತಾರ ಅವರು? ಭಿನ್ನಾಗಿರ್ತಾರೆ. ಯಾರಿಗೆ ಪ್ರಿಯರಾಗಿರ್ತಾರೆ? ಭಾವನೆಗೆ. ಪರಮಾತ್ಮನಿಗೆ ಪ್ರಿಯರಾಗಿರ್ತಾರೆ. ಯಾಕೆ? ಯಾಕೆ ಯಾಕೆ ಪ್ರಿಯರಾಗಿರ್ತಾರೆ ಅಂದ್ರೆ ಅವ್ರು ಭಗವಂತ ಹತ್ರ ಹೋಗ್ಬಿಟ್ಟು ಬೇಡೋದಿಲ್ಲ. ಭಗವಂತ ನನ್ನ ಮನಬುದ್ಧಿಯನ್ನು ಉಪಯೋಗ ಮಾಡ್ಕೋ ಅಂತ ಬಾಬನಿಗೆ ಏನ್ ಮಾಡಿರ್ತಾರೆ, ಹೇಳ್ತಾ ಇರ್ತಾರೆ. ಅದಕ್ಕಾಗಿ ಭಗವಂತನಿಗೆ ಅವ್ರು ಏನಾಗಿರ್ತಾರೆ? ಪ್ರಿಯರಾಗಿರ್ತಾರೆ. ಈಗಲೂ ಕೂಡ ಭಗವಂತ ಹತ್ರ ಹೋಗ್ಬಿಟ್ಟು ಭಗವಂತ ನನ್ನ ಈ ಸಮಸ್ಯೆ ಪರಿಹಾರ ಮಾಡು ಅಂತ ಹೇಳಿದ್ರೆ ನೀವು ಇನ್ನೂ ಭಗವಂತನ ಪ್ರಿಯರು ಅಲ್ಲ ಅಂತ ಅರ್ಥ ಅಲ್ವಾ? ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಲೌಕಿಕ ಪ್ರಪಂಚದಿಂದ ಭಿನ್ನ ಭಗವಂತನಿಗೆ प्रिय ಆಗ್ಬೇಕಾಗ್ತದೆ. क्योंकि आगे चलकर समय परिवर्तन होने से आपकी सेवा सिर्फ वर्णन करने से नहीं, ಮುಂದೆ ಮುಂದೆ ಸೇವೆ ಏನಿದೆ ನೀವು ಜ್ಞಾನ ಹೇಳ್ಬಿಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಆಗತ್ತಾ? ಆಗೋದಿಲ್ಲ. ಚಿತ್ರ ಪ್ರದರ್ಶನಿ ತಗೊಂಡೋಗ್ತೀರಾ ಫೋಟೋ? ಇಲ್ಲ ಅಥವಾ ದೊಡ್ಡ ಲಿಂಗ ಇಡ್ತೀರೋ? ಇಲ್ಲ. ಏನ್ ಮಾಡ್ತೀರಾ? ಮನಸಾಸೆ. ಯೋಗ ಭಾಷಣ ಮಾಡ್ತೀರಾ? ಇಲ್ಲ. ಜನನ್ ಕರೆಸ್ತೀರಾ? ಇಲ್ಲ ಆಗೋದಿಲ್ಲ. ಶಿವಾನಿ ಬೇನ್ ಕರೆಸ್ತೀರಾ? ಇಲ್ಲ. ನೀವು ಕರೆಸ್ಲಿಕ್ಕೂ ಆಗೋದಿಲ್ಲ, ಅವ್ರು ಬರ್ಲಿಕ್ಕೂ ಆಗೋದಿಲ್ಲ, ಜನ ಸೇರ್ಲಿಕ್ಕೂ ಆಗೋದಿಲ್ಲ. ಅವಾಗ ಸೇವೆ ಹೆಂಗ್ ಮಾಡ್ಬೇಕಾಯ್ತು? ಅವಾಗ ಯೋಗ ಬೇಕಾಗ್ತದೆ. ಪ್ರತಿ ಕ್ಷಣ ನೀವು ಮಾಡುವಂತ ಕರ್ಮದ ಸಮಯದಲ್ಲಿ ಮನಬುದ್ಧಿಯಿಂದ ನಾನೇನ್ ಮಾಡ್ಬೇಕು? ಅದನ್ನ ಧರಿಸಿರಬೇಕು. ಏನ್ ಮಾಡ್ಬೇಕು? ಧರಿಸಿರಬೇಕು. ಇದನ್ನ ಯಾರು ಮಾಡ್ಬೋದು? ಏನಾದ್ರು ಮಾಡು. ಯಾರು ಬೇಕಾದ್ರೆ ಮಾಡ್ಬೋದು ತಾನೆ. ಅದಕ್ಕೆ ನಿಮ್ಗೆ ಜ್ಞಾನ ಬೇಕಾ? ಬೇಕಾಗಿಲ್ಲ. ಜನ ಎದುರುಗಡೆ ಬೇಕಾ? ಬೇಕಿಲ್ಲ. ಸ್ಟೇಜ್ ಬೇಕಾ? ಬೇಕಿಲ್ಲ. ಟೈಮ್ ಬೇಕಾ? ಇಲ್ಲ. ಟೈಮ್ ಟೈಮ್ ಬೇಕಲ್ಲ. ಇನ್ನು time ಬೇಕಿಲ್ಲ. ಇಷ್ಟೇ ಟೈಮಿಗೆ ಮಾಡ್ಬೇಕು ಅಂತ ಕಂಡೀಷನ್ ಇದೆಯಾ? ಹುಣ್ಣಿಮೆ ದಿನ ಮಾತ್ರ ಮಾಡ್ಬೋದು, ಅಮಾವಾಸ್ಯೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸಂಕಷ್ಟಿ ದಿನ ಮಾತ್ರ ಮಾಡ್ಬೋದು, ಷಷ್ಠಿ ದಿನ ಮಾಡ್ಲಿಕ್ಕೆ ಆಗೋದಿಲ್ಲ, ಭಾನುವಾರ ಮಾತ್ರ ಮಾಡ್ಲಿಕ್ಕೆ ಆಗಲ್ಲ, ಸೋಮವಾರ ಮಾಡ್ಲಿಕ್ಕೆ ಆಗಲ್ಲ ಅಂತ ಕಂಡೀಷನ್ ಇದೆಯಾ? ಆತರ ಏನ್ ಕಂಡೀಷನ್ ಇಲ್ಲ ತಾನೆ. ಯಾವ ಸಮಯದಲ್ಲಾದ್ರೂ? ಮಾಡ್ಬೋದು. ರಾತ್ರಿ, ಮಾಡು. ಮಧ್ಯಾಹ್ನ, ಮಾಡ್ಬೋದು. ಅಮಾವಾಸ್ಯೆ ದಿನ, ಆಗ್ಲೂ ಮಾಡ್ಬೋದು. ಅಮಾವಾಸ್ಯೆ ರಾತ್ರಿ, ಮಾಡುವಲ್ಲ. ಯಾವ ಬೇಕಾದ್ರೂ ಮಾಡ್ಬೋದು ತಾನೆ. ಅದಕ್ಕೇನು ಬಂಧನ? ಇಲ್ಲ. ಬಂಧನ ಇಲ್ಲಿ ನನ್ನಲ್ಲಿ ನಿಮ್ಮನ್ನು ನೀವು ಮಾಡ್ಕೊಂಡಿದ್ದು ನಂದು ನಂದು ಅಂತ ಬೇರೆ ಕಡೆಗೆ ನಾನು ಮನಸ್ಸನ್ನು ಕಳಿಸ್ತೇನಲ್ಲ, ನಿಮಗೆ ಬಂಧನವನ್ನ ನೀವೇ ಮಾಡ್ಕೊಂಡು ಮಾಡ್ಕೊಂಡಿದೆ. ಅಂದ ಮೇಲೆ ಮುಂದಿನ ಸಮಯ ಇಷ್ಟು ನಾಜೂಕಾಗಿರ್ತದೆ, ನೀವು ಸೇವೆಗೋಸ್ಕರ ಸಮಯವನ್ನ ತೆಗಿಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ. ಆ ಸಮಯದಲ್ಲಿ ನೀವು ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಜನನೂ ಕೂಡ ನಿಮ್ಮ ಜ್ಞಾನವನ್ನು ಕೇಳಲಿಕ್ಕೆ ಬರ್ಲಿಕ್ಕೆ आगोदिल्ला। लेकिन आपके खजाने संपन्न चेहरे से चलन से आपकी अलौकिकता का दूर से ही साक्षात्कार होगा। ಎದುರುಗಡೆ ಜನರಿಗೆ ಏನಾಗ್ತದಂತೆ? ದೂರದಿಂದನೇ ಸಾಕ್ಷಾತ್ಕಾರ ಆಗ್ತದೆ. ಯಾವುದು ಯಾವುದು? ನೀವು ಮನಬುದ್ಧಿಯಿಂದ ಧಾರಣೆ ಮಾಡಿರುವಂಥದ್ದು ಅಲ್ವಾ? ಈಗ ಒಂದು ಮದ್ವೆ ಮನೆ ಇದೆ ಅಂತ ತಿಳ್ಕೊಳ್ಳಿ. ಅಲ್ಲೊಬ್ಬರು ಬಾಬನ ಮಗು ಸೆಂಟರ್ ಟೀಚರ್ ಹೋಗಿದ್ದಾರೆ. ಅವಾಗ 500 ಜನರ ನಡುವೆನೂ ಕೂಡ ಅವ್ರು ಏನ್ ಮಾಡ್ತಾರೆ? ಎದ್ದು ಕಾಣ್ತಾ ಇರ್ತಾರೆ. ಯಾಕೆ ಹೇಳಿ? ಸ್ಯಾರಿ ವೈಟ್ ಇರ್ತದೆ. ವೈಟ್ ಸಾರಿ. ಉಳಿದವರೆಲ್ಲ ಗಜ 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 ಕಲರ್ 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 ಹಾಕೊಂಡಿದ್ದಾರೆ. ಅವ್ರು ಮಾತ್ರ ಫುಲ್ ವೈಟ್ ಅಂಡ್ ವೈಟ್ ಇದ್ದಾಗ ಏನಾಗ್ತದೆ? ಎದ್ದು ಕಾಣಿಸ್ತದೆ. ಎದ್ದು ಕಾಣ್ತದೆ ತಾನೆ. ನಮ್ಮ ಸಿಸ್ಟರ್ ಅವ್ರ ಮಗನ ಉಪನಯನ ಇತ್ತು ಸರಿನಾ? ಅದಕ್ಕೆ ನಮ್ಮ ಅಕ್ಕ ಬಂದಿದ್ದು ಊರಿಂದ. ಅವ್ರು ಸೆಂಟರ್ ಟೀಚರ್. ಸಿಸ್ಟರ್ ಮಗನ ಉಪನಯನ ಸ್ಟೇಜ್ ಮೇಲೆ ಇರ್ಬೇಕಲ್ಲ. ಇದ್ದ ತಕ್ಷಣ ಬಂದವರೆಲ್ಲ ಅವ್ರು ಯಾರು ಅವ್ರು ಯಾರು ಅವ್ರು ಯಾರು ಅವ್ರು ಯಾರು ಅಂತ ಏನ್ ಮಾಡ್ತಾರೆ? ಪ್ರಶ್ನೆ ಕೇಳ್ತಾರೆ. ಯಾಕೆ ಹೇಳಿ? ಸ್ಯಾರಿ ವೈಟ್ ಇಟ್ಕೊಂಡ್ ಬಂದಿರೋ ಸ್ಪೆಷಲ್
ಸ್ಪೆಷಲ್ ಇರ್ತಾರಲ್ವ ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ ನಿಮ್ಮ ಮುಖದಲ್ಲಿರುವಂತಹ ಗ್ಲೋ ಆ ಶಕ್ತಿಯಿಂದ ಏನಾಗ್ಬಿಡ್ತದೆ ಅವರಿಗೆ ಇವರು ಸ್ಪೆಷಲ್ ಅಂತ ಕಾಣುತ್ತೆ. ನಿಮ್ಮ ಮುಖವನ್ನ ನೋಡ್ತಾರೆ. ಆದ್ಮೇಲೆ ಈಗ ಹೇಳಿ, ನಾನು ಶರೀರ ಸುಂದರ ಮಾಡ್ಬೇಕು, ಆತ್ಮ ಸುಂದರ ಮಾಡ್ಬೇಕು. ಆತ್ಮ ಆತ್ಮ ಸುಂದರ ಮಾಡ್ಬೇಕು. ಯಾವ್ದ್ರಿಂದ? ಮನ ಸತ್ವಗುಣಗಳಿಂದ. ಪ್ರತಿದಿನ ಬೆಳಗ್ಗೆ ಪರಮಾತ್ಮನ ಬ್ಯೂಟಿ ಪಾರ್ಲರ್ನಲ್ಲಿ ಹೋಗ್ಬಿಟ್ಟು ಮನ ಬುದ್ಧಿಯನ್ನ ಕೊಟ್ಟು ಅಲ್ಲಿ ಸುಂದರ ಮಾಡ್ಕೊಂಡ್ಬಿಟ್ಟು ಸಾಯಂಕಾಲದವರೆಗೂ ಕೂಡ ಆ ಬ್ಯೂಟಿ ಎಲ್ಲೂ ಕೂಡ ಕಡಿಮೆ ಆಗದೆ ಇರುವಾಗ ನಾನೇನ್ ಮಾಡ್ಕೊಳ್ಬೇಕು? ನೋಡ್ಕೊಂಡಾಗ ನಿಮ್ಮ ಚೆಹರೆ ಮತ್ತು ಚಲನೆಯಿಂದ ಅಲೌಕಿಕತೆಯಿಂದ ದೂರದವರಿಗೆ ಏನಾಗ್ತದೆ? ಸಾಕ್ಷಾತ್ಕಾರ ಆಗತ್ತೆ. ಯಾರ್ದು? ನಿಮ್ದು. ಪರಮ. ಆವಾಗ ನಿಮ್ಮ ಪಾತ್ರೆ ಮನಬುದ್ಧಿ ಏನಾಗಿರ್ಬೇಕು? ಸ್ವಚ್ಛವಾಗಿ ಕ್ಲೀನ್. ಅದಕ್ಕೆ ಬಾಬಾ ಹೇಳ್ತಾರೆ ಪವಿತ್ರ ಭವ ಯೋಗಿ ಭಾವ. ಯೋಗಿ ಭವ. ಆವಾಗ ನಿಮ್ಮ ಮನಬುದ್ಧಿ ಇವನ್ ಪುರುಷಾರ್ಥದಲ್ಲೂ ಸೇವೆಯಲ್ಲೂ ಎಲ್ಲೂ ಕೂಡ ಇರಬಾರ್ದು. ಇರಕೂಡದು. ಯಾವ್ದಲ್ಲಿ ಇರ್ಬೇಕು? ಯಾವ್ದಲ್ಲಿ ಇರ್ಬೇಕು ರಾಕೇಶ್ ಅಣ್ಣ? ಕೇವಲ ಪರಮಾತ್ಮ ಬೇಕು. तो ऐसा पुरुषार्थ अभी अपना प्रत्यक्ष करो. ಈಗೇನ್ ಬೇಕಂತ? ಇಂಥ ಪುರುಷಾರ್ಥವನ್ನ ನೀವು ಪ್ರತ್ಯಕ್ಷ ಮಾಡಬೇಕು. ಪುರುಷ ಅರ್ಥ ಅಂದ್ರೆ ಗಮನ ಎಲ್ಲಿರ್ಬೇಕು ಇವಾಗ? ಸಂಪೂರ್ಣವಾಗಿ ಪುರುಷಾರ್ಥದ ಕಡೆ ಆತ್ಮದ ಕಡೆಗೆ. ಓಕೆ, ಆವಾಗ ಮನಸ್ಸನ್ನ ಒಳಗಡೆ ಕಳಿಸ್ಬೇಕು, ಹೊರಗಡೆ ಕಳಿಸ್ಬೇಕು. ಜಾಬ್ ಮುಗಿಸ್ಕೊಂಡು ಬಂದಾಗ ವಾಪಸ್ ಯಾವ ಕಡೆ ಹೋಗ್ತಾ ಇರ್ತೀವಿ ನಾವು? ಮನೆ ಕಡೆಗೆ. ಮನೆ ಕಡೆ ಹೋಗ್ತಾ ಇರ್ತೀವಲ್ಲ. ಅದು ಜಾಬಿಗೆ ಹೋಗ್ಬೇಕು ಅಂತಂದ್ರೆ ಜವಾಬ್ದಾರಿ ಹೊರಗಡೆ. ಈಗ ನಾವು ಒಳಗಡೆ ಹೋಗ್ತಾ ಇದೀವೋ ಹೊರಗಡೆ ಹೋಗ್ತಿದೀವೋ? ಒಳಗಡೆ ಹೋಗ್ತಾ ಇದೀವಿ. ಒಳಗಡೆ ಹೋಗಬೇಕು. ಅದು ಹೋಗ್ತಾ ಇರೋದೆಲ್ಲಿ? ಹೊರಗಡೆ. ಸತ್ಯುಗಕ್ಕೆ ಹೋಗ್ಬೇಕಪ್ಪ, ಸಿಂಹಾಸನದ ಮೇಲೆ ಕೂತ್ಕೊಳ್ಬೇಕು, ವೀಕೆಂಡ್ ಅಲ್ವಾ, ಬಾಬನ್ ಮಕ್ಳೆಲ್ಲ ಸೇರ್ಬಿಟ್ಟು ಏನ್ ಮಾಡ್ಬೇಕು? ಯೋಗ ಮಾಡ್ಬೇಕು. ಪಿಕ್ನಿಕ್ಕಿಗೆ ಹೋಗ್ಬೇಕು, ಮಸಾಲೆ ಪುರಿ ಮಾಡ್ಕೊಂಡು ತಿನ್ಬೇಕು, ಪಿಜ್ಜಾ ಮಾಡ್ಕೊಂಡು ತಿನ್ಬೇಕು, ಊರ್ ಸುತ್ಲಿಕ್ಕೆ ಹೋಗ್ಬೇಕು. ತುಂಬಾ ದಿನ ಆಯ್ತು ಅಣ್ಣವ್ರೆ, ಎಲ್ಲೂ ಹೋಗ್ಲೇ ಇಲ್ಲ, ಹೋಗೋಣ. ಮುಂದೆ ಯುದ್ಧ ಗಿದ್ದ ಎಲ್ಲ ಆಗ್ತದೆ, ಸಿಲಿಂಡರ್ ಎಲ್ಲ ಸಿಗ್ತದೋ ಇಲ್ವೋ, ಇವಾಗ್ಲೇ ಏನ್ ಮಾಡ್ಬಿಡೋದು? ಪಿಕ್ನಿಕ್ ಇದು ನಮ್ಮ ಮನೋಸ್ಥಿತಿ. ಬಾಬಾ ಮೊದ್ಲೇ ಏನ್ ಹೇಳ್ತಿದ್ದಾರೆ, ನಾವ್ ಯಾವ್ದನ್ನ ಮಾಡ್ತಾ ಇದೀವಿ. ಮಾಡ್ತಾ ಇದ್ದೀರಿ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಲೆಕ್ಕ ಮಾಡಿ. ಈಗ ಹೇಳಿ, ಅವ್ಯಕ್ತ ರೂಪದಲ್ಲಿ ಸೇವೆ ಮಾಡ್ಬೇಕು, ವ್ಯಕ್ತ ರೂಪದಲ್ಲಿ ಮಾಡ್ಬೇಕು? ಹಾ, ವಾರಸುದಾರರು ಜಾಸ್ತಿ ಇರ್ತಾರೋ ಪ್ರಜೆಗಳು ಜಾಸ್ತಿ ಇರ್ತಾರೋ? ಜಾಸ್ತಿ ಇರ್ತಾರೆ. ಪ್ರಜೆಗಳು ಜಾಸ್ತಿ ಇದ್ರು ಕೂಡ ಕ್ವಾಲಿಟಿ ಯಾರಲ್ಲಿ ಹೆಚ್ಚಿಗೆ ಇರೋದು? ಈಗ ನೀವ್ ಯಾರನ್ನ ರೆಡಿ ಮಾಡ್ತೀರಿ? ವಾರಸುದಾರನ್ನ ರೆಡಿ ಮಾಡ್ತೀರೋ ಪ್ರಜೆಗಳನ್ನ ರೆಡಿ ಮಾಡ್ತೀರೋ? ರೆಡಿ ಮಾಡ್ಬೇಕಾದ್ರೆ ಅಷ್ಟು ನಿಮ್ಮಲ್ಲಿ ಸ್ಟಾಕ್ ಇರ್ಬೇಕಲ್ವಾ? ಅಂದ ನೀವು ಬಾಬನ ಹತ್ರ ಹೋಗ್ಬಿಟ್ಟು ಬೇಡೋದಲ್ಲ, ಬಾಬನ ಹತ್ರ ಇರೋದನ್ನ ಎತ್ತು ಬಿಟ್ಟು ಏನ್ ಮಾಡ್ಬೇಕು? ಕೊಡುವಂತ ಅಧಿಕಾರ ಬಾಬಾ ನಿಮ್ಗೆ ಕೊಟ್ಟಿರಬೇಕು, ಅಥವಾ ನಿಮ್ಮ ಮೂಲಕ ಬಾಬಾ ಬೇರೆಯವರಿಗೆ ಕೊಡಬೇಕು. ಅಷ್ಟು ನಾವು ಯೋಗ್ಯರಾಗಬೇಕು. ಆ ರೀತಿ ನಿಮ್ಗೆ ಅನುಭವ ಆಗ್ತಾ ಇದೆಯಾ ಅಂತ ಬಾಬಾ ನಿಮ್ಮನ್ನೇನ್ ಮಾಡ್ತಿದ್ದಾರೆ? ಹೇಳ್ತಾ ಇದ್ದಾರೆ. ಅಮೃತ ವೇಳೆಯಲ್ಲಿ ಅನುಭವ ಆಗೋದು ಸರಿ, ಅದ ಕರ್ಮದ ಸಮಯದಲ್ಲೂ ಕೂಡ ಆಗತ್ತಾ? ಆಗ್ಲಿಲ್ಲ ಅಂತಂದ್ರೆ ಕರ್ಮದ ಮಧ್ಯದಲ್ಲಿ ಏನ್ ಮಾಡ್ಬೇಕು? ಈ ಸ್ಥಿತಿಯನ್ನ ನೀವು ನಿಮ್ಮದನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ಮಧ್ಯದಲ್ಲಿ ಶಾಂತವಾಗಿರಬೇಕು. ಸರಿನಾ? जैसे ब्रह्मा बाबा को देखा, चाहे संगठन के बीच में भी रहा तो भी दूर से वह पर्सनालिटी चमक अनुभव हुई. ಬ್ರಹ್ಮ ಬಾಬಾ ಅವರ ಅಂತಿಮ ಸಮಯದಲ್ಲಿ ಸಂಘಟನೆಯಲ್ಲಿ ಇದ್ರೂ ಕೂಡ ದೂರದಿಂದ ಅವರ ಪರ್ಸನಾಲಿಟಿ ಏನಾಗ್ತಿತ್ತಂತೆ? ಆ ಒಂದು ವೈಬ್ರೇಷನ್ಸ್ ಮತ್ತೆ ಆ ಒಂದು ಝಲಕ್ ಮತ್ತೆ ಆ ಒಂದು ಓರ ಲೌಕಿಕದವ್ರಿಗೂ ಕೂಡ ಏನಾಗ್ತಂತೆ? ಗೊತ್ತಾಗ್ತಿತ್ತಂತೆ. ಮಮ್ಮ ಬಾಬಾ ಹಿಂಗ ಪಾಸ್ ಆದ್ರೆ ಹೇಗೆ ಅನುಭವ ಆಗ್ತಿತ್ತಂತೆ ಬೇರೆಯವರಿಗೆ? ಲೈಟ್ ತರ. ಈ ಬೇಸಿಗೆ ಕಾಲದಲ್ಲಿ ಟೇಬಲ್ ಫ್ಯಾನ್ ಇರ್ತದಲ್ಲ, ಟೇಬಲ್ ಫ್ಯಾನ್ ಹೀಗೇನಾಗ್ತಾ ಇರ್ತದೆ? ತಿರುಗ್ತಾ ಇದ್ದಾಗ ನಿಮ್ ಕಡೆಗೆ ಬಂದಾಗ ಏನಾಗ್ತದೆ? ಅದು ತಮ್ಮ ಅನುಭವ ಆಗ್ತದೆ. ಹಾಗೆ ನಿಮ್ಮ ಪಕ್ಕದಲ್ಲಿ ಬಾಬಾ ಬ್ರಹ್ಮ ಬಾಬಾ ಹಿಂಗ್ ಪಾಸ್ ಆದ್ರೆ ಆ ಅನುಭವದಲ್ಲೇ ಗೊತ್ತಾಗ್ತಿತ್ತಂತೆ. ಏನಂತ? ಇವಾಗ ಯಾರು ಪಾಸ್ ಆದ್ರು? ಬಾಬಾ ಅಂದ್ರೆ ಅಷ್ಟು ವೈಬ್ರೇಷನ್ ಏನಾಗ್ತಿತ್ತು ಅವ್ರ ಹತ್ರ? ಇರ್ತಿತ್ತು. ಹಾಗೆ ಇನ್ನು ಮೇಲೆ ಇಂತಹ ಸೇವೆಯ ಅವಶ್ಯಕತೆ ಇದೆ. ಅರ್ಥ ಆಯ್ತಾ? ಅವಾಗ ನಿಮ್ಮ ಮನಸ್ಸು ಬುದ್ಧಿ ಕೇವಲ ಎಲ್ಲಿರ್ಬೇಕು? ಬಾಬಾ ಕಡೆ. ಓಕೆ, ಬೇರೆಯವರಿಗೆ ತಂಪಾಗ್ಬೇಕು ಅಂತಂದ್ರೆ ಮೊದ್ಲು ಯಾರು ತಂಪಾಗಿರ್ಬೇಕು?
ನಾನ್ ತಪ್ಪ ನಾನು ಆ ತಂಪು ತಂಪು. ಬೇರೆಯವ್ರು ತಣ್ಣಗಾಗ್ಬೇಕು ಅಂದ್ರೆ ಮೊದ್ಲು ಯಾರು ತಂಪಾಗಿರ್ಬೇಕು? ನಾನ್ ತಂಪಾಗಿರ್ಬೇಕು. ನಾನ್ ತಂಪಾಗಿದ್ರೆ ಬೇರೆ ಫಸ್ಟ್ ನೀರು ತಂಪಾಗಿರ್ಬೇಕು. ಇಷ್ಟೇ. ಹೌದಲ್ವಾ? ಆ ತಂಪು ಬಂದಿರೋದು ಯಾವ್ದಲ್ಲಿ? ನೀರಿನಲ್ಲಿ ತಾನೆ. ಆ, ಆಮೇಲೆ ಪಾತ್ರೆ. ಫಸ್ಟ್ ತಂಪಾಗೋದು ಯಾವ್ದು? ನೀರು ಆತ್ಮ ಇಲ್ಲಿಂದ ನೀರು. ತಂಪಾಗ್ತದೆ, ಆತ್ಮ ಶಾಂತವಾಗ್ತದೆ. ಸರಿ, ತಂಪು ಯಾವ್ದಾಗ್ಬೇಕು? ಫಸ್ಟ್ ನೀರು, ಆಮೇಲೆ ಪಾತ್ರೆ, ಆಮೇಲೆ ಅದನ್ನ ಹಿಡಿದಿರುವಂತ ಕೈ, ಆಮೇಲೆ ನಾಲಿಗೆ, ಆಮೇಲೆ ನೀವು ಬೇರೆಯವ್ರು ಕೊಟ್ಟಾಗ ಅವ್ರಿಗೆ. ಹೌದು ತಾನೆ? ಮೊದ್ಲು ಯಾವ್ದಾಗ್ಬೇಕು? ನೀರು. ನೀರು ಅದೇ ತಂಪಾಗಿಲ್ಲ ಅಂತಂದ್ರೆ ಈಗ ನಾವು ಆಗೋದಿಲ್ಲ. ನೀರನ್ನ ಇಟ್ರೆ ಮಾತ್ರ ಅದು ಗಟ್ಟಿ ಆಗ್ತದೆ. ಬೇರೆ ಏನಿಟ್ರು ಕೂಡ ಐಸಿನಷ್ಟು ಗಟ್ಟಿ. ಆಗೋದಿಲ್ಲ. ಐಸ್ ಕ್ರೀಮ್ ಎಷ್ಟೇ ಗಟ್ಟಿ ಆದ್ರೂ ಕೂಡ ಐಸ್ ಅಷ್ಟು ಗಟ್ಟಿ ಆಗತ್ತಾ? ಆಗೋದಿಲ್ಲ. ಫ್ರೂಟ್ ಸಾಲಡ್ ಗಟ್ಟಿ ಆಗತ್ತಾ? ಫ್ರಿಜ್ ನಲ್ಲಿ ಇಡಿ. ಸಾಂಬಾರ್ ಇಟ್ರೆ ಆಗತ್ತಾ? ಇಲ್ಲ. ಏನ್ ಇಡ್ಬೇಕಲ್ಲಿ? ನೀರಿರ್ಬೇಕು. ಯಾಕಂದ್ರೆ ಒರಿಜಿನಲ್ ಕ್ವಾಲಿಟಿ. ಫಾರ್ಮೆಟ್, ಒರಿಜಿನಲ್ ಫಾರ್ಮೆಟ್ ತಾನೆ. ಹಾಗೆ ಇಲ್ಲೂ ಕೂಡ ಬಾಬನಲ್ಲಿ ನೀವ್ ಹಿಂಗೇನ್ ಹೋಗ್ಬೇಕು? ಆತ್ಮ ಆಗಿ ಹೋಗ್ಬೇಕು. ಹೋಗ್ಬೇಕು. ಅವಾಗ ಸೇವೆ ಬಗ್ಗೆ ಯೋಚನೆ ಮಾಡ್ಬೇಕು ಇಲ್ವೋ? ಇಲ್ಲ ವಿಶ್ವ ಕಲ್ಯಾಣದ ಬಗ್ಗೆ ಬೇಕಿಲ್ಲ. ಇಲ್ಲ ತಾನೆ. ಇವಾಗ ನೀರು ಫ್ರಿಜ್ ಒಳಗಡೆಗಿದ್ದಾಗ, ಈಗ ನಾನು ಹೊರಗಡೆ ಹೋಗ್ತಾ ಇದ್ದೇನೆ, ಸ್ವಲ್ಪ ಹೊತ್ತಲ್ಲಿ ಹೊರಗಡೆ ಹೋಗ್ತೇನೆ, ನನ್ನಿಂದ ಜ್ಯೂಸ್ ಮಾಡ್ತಾರೆ, ಅದನ್ನ ಜಡ್ಡಿ ಕೊಡ್ತಾರೆ, ಅದರಿಂದ ಅವ್ರಿಗೆ ಹೊಟ್ಟೆ ತಂಪಾಗ್ತಾ ಇದೆ, ಇವಾಗ ಅವ್ರು ಮುಟ್ಟಿದ್ದಾರೆ, ಅವ್ರ ಕೈ ತಂಪಾಗಿದೆ, ಈಗ ನಾನು ನಾಲ್ಗೆ ಮೇಲೆ ಕೂತ್ಕೊಂಡಿದ್ದೇನೆ, ನಾಲ್ಗೆ ತಂಪಾಗಿದೆ ಹೇಳತ್ತಾ? ಇಲ್ಲ. ಇಲ್ಲ ಮತ್ ನೀವು ನಾವು ಹೇಳೋಂಗಿಲ್ಲ. ಮತ್ತೆ ಹೇಳ್ತಾ ಇದ್ದೀರಲ್ಲ, ಹೇಳ್ಬೇಕೋ ಬೇಡವೋ? ಹೇಳಬಾರ್ದು. ಇವು ಆ ಸ್ಥಿತಿಲಿದ್ರೆ ಖಂಡಿತವಾಗ್ಲೂ ಬೇರೆಯವ್ರಿಗೆ ಅನುಭವ ಹಾಗೆ ಆಗತ್ತೆ. ಹೀಗೆ ಕರ್ಮದ ನಡುವೆನೂ ಕೂಡ ಮನಬುದ್ಧಿಯಿಂದ ನೀವೇನ್ ಮಾಡ್ಬೇಕು? ಅದನ್ನ ಧಾರಣೆ ಮಾಡ್ಕೊಂಡು ಅವಾಗ ರಾಕೇಶ್ ಅನ್ನೋರು ಹೇಳ್ತಾರೆ, ಅಣ್ಣವ್ರಿಗೆ ಪುರ್ಸತ್ತಿಲ್ಲ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಇಲ್ಲ. ಬಾಬಾ ಏನ್ ಕೇಳ್ತಾರೆ? ಮಕ್ಕಳೇ, 5 ವರ್ಷದ ಮೊದಲು ಮೊಬೈಲ್ ಇತ್ತ ನಿಮ್ಮ ಹತ್ರ? ಇರ್ಲಿಲ್ಲ. ಈಗ ಮೊಬೈಲ್ ಇದೆಯಾ? ಇದೆ. ಮೊಬೈಲ್ ಕಡೆ ಗಮನ ಕೊಡ್ಲಿಕ್ಕೆ ಟೈಮ್ ಇದೆಯಾ? ಇದೆ. ಮೊಬೈಲಿಗೆ ಟೈಮ್ ಇದೆ, ವಾಚಿಗೆ ಟೈಮ್ ಇದೆ, ಕಂಪ್ಯೂಟರ್ ಟೈಮ್ ಇದೆ, ಲ್ಯಾಪ್ಟಾಪ್ ಟೈಮ್ ಇದೆ, ಮನೆ ಕಟ್ಲಿಕ್ಕೆ ಟೈಮ್ ಇದೆ ಅಲ್ವಾ ರಾಕೇಶ್ ಅಣ್ಣ? ಯಾವ್ದಕ್ ಟೈಮ್ ಇಲ್ಲ? ಯೋಗ ಮಾಡ್ಲಿಕ್ಕೆ ಇಲ್ಲ. ಮನಸ್ಸನ್ನ ಬಾಬನ ತಿಳ್ಲಿಕ್ಕೆ ಟೈಮ್ ಇಲ್ಲ. ಇಲ್ಲ. ಅಂದ್ರೆ ಬುದ್ಧಿವಂತರು ಬುದ್ಧುಗಳು ಬದುಗಳು ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಮುಂದೆ ಒಂದ್ ದಿವಸ ಪಶ್ಚಾತ್ತಾಪ ಪಡ್ತೀರ. ಲೌಕಿಕ ಸಂಪಾದನೆ ಮಾಡ್ಲಿಕ್ಕೆ, ಲೌಕಿಕ ಸಾಧನೆ ಮಾಡ್ಲಿಕ್ಕೆ, ಲೌಕಿಕ ಆಸ್ತಿ ಪಾಸ್ತಿ ಮಾಡ್ಕೊಳ್ಳಿಕ್ಕೆ ನಮ್ಮ ಮತ್ತೇನಿದೆ? ಟೈಮ್ ಇದೆ. ಯಾವ್ದಕ್ಕಿಲ್ಲ? ಆಧ್ಯಾತ್ಮಿಕ ಮಾಡ್ಲಿಕ್ಕಿಲ್ಲ. तो ऐसे अभी डबल विदेशी विशेष डबल पुरुषार्थ करो ಅಂದ್ರೆ ವಿಶೇಷವಾಗಿ ಬಾಬಾ ಡಬಲ್ ವಿದೇಶಿಗಳಿಗೋಸ್ಕರ ಬಂದಿರುವಂತ ಕಾರಣದಿಂದ ಈ ಮಾತನ್ನ ಹೇಳ್ತಾ ಇದ್ದಾರೆ. ಓಕೆ, ಇವಾಗ ರಾಕೇಶ್ ಅನ್ನೋರು ತುಂಬಾ ಖುಷಿ ಆಗಿಬಿಡ್ತು. ಯಾಕೆ ಹೇಳಿ? ಅಣ್ಣವ್ರೆ, ಇದು ಡಬಲ್ ವಿದೇಶಿಗಲ್ವಾ ಹೇಳಿದ್ದು? ನಮ್ಗಲ್ವಲ್ಲ, ನಮ್ಗ್ ಸಂಬಂಧ ಇಲ್ಲ ಇದು. ನಾವು ಸಿಂಗಲ್ ವಿದೇಶಿಗಳು, ನಾವು ಡಬಲ್ ವಿದೇಶಿಗಳು ಅಲ್ಲ. ಯಾಕೆ ಸುಮ್ನೆ ಒಂದ್ ವಾರದಿಂದ ನಮ್ಗೆ ತೊಂದರೆ ಕೊಡ್ತಾ ಇದ್ದೀರಿ? ಅದು ಅವ್ರಿಗೆ ಸಂಬಂಧಪಟ್ಟಿದ್ದಲ್ವಾ? ನಮ್ಗೆ ಸಂಬಂಧಪಟ್ಟಿದ್ದು ಹೌದು ಅಲ್ವಾ? ಎಲ್ಲರಿಗೂ. ಅಂದ್ರೆ ನಾವು ಸಿಂಗಲ್ ವಿದೇಶಿಗಳು, ನಾವು ಸಾಧನೆ ಮಾಡ್ಬಿಟ್ಟು ಆ ಶಕ್ತಿಯನ್ನು ಡಬಲ್ ವಿದೇಶಿಗಳಿಗೆ ನಾವು ಕೊಡಲಿಕ್ಕೆ ನಿಮಿತ್ತರು ಆಗ್ಬೇಕಾಗತ್ತೆ. ಅವ್ರಿಗಿಂತ ಜವಾಬ್ದಾರಿ ನಮ್ದು ಹೆಚ್ಚಿಗೆ ಇರುತ್ತೆ. ಇದೆ. ಅದಕ್ಕಾಗಿ ಇವಾಗ ಏನ್ ಮಾಡ್ಬೇಕು? ನಾವು ಅವ್ಯಕ್ತ ರೂಪದಿಂದ ಸೇವೆ ಮಾಡ್ಬೇಕು. ಅವ್ಯಕ್ತ ರೂಪದಲ್ಲಿ ಸೇವೆ ಅಂದ್ರೆ ಏನು ಅಂತ ಅರ್ಥ ಆಯ್ತಾ ಇವಾಗ? ಆ ಸ್ಥಿತಿಯ ಅನುಭವ ಮೊದ್ಲು ಯಾರಿಗೆ ಆಗ್ಬೇಕಾಗ್ತದೆ? ನನಗೆ. ಯಾವಾಗ? ಯೋಗದಲ್ಲಿ ಕುತ್ಕೊಂಡಾಗ. ಕರ್ಮ ಮಾಡ್ತಾ ಇರಬೇಕಾದ್ರೂ ಕೂಡ ಆ ಸ್ಥಿತಿ ನಮ್ದು ಇರಬೇಕಾಗುತ್ತೆ. ಓಕೆ, ಓಂ ಶಾಂತಿ. ಓಂ ಶಾಂತಿ.